55 ವರ್ಷದ ಕಮಲಮ್ಮ ಇಂದು ಬೆಳಿಗ್ಗೆಯಿಂದಲೂ ಆಳವಾದ ಯೋಚನೆಯಲ್ಲಿ ಮುಳುಗಿದ್ದರು. ಯಾವುದೇ ಕೆಲಸ ಮಾಡಲು ಅವರಿಗೆ ಮನಸ್ಸಿರಲಿಲ್ಲ. ಅವರು ಚಡಪಡಿಸುತ್ತಿರುವುದನ್ನು ನೋಡಿ ಅವರ 80 ವರ್ಷದ ತಂದೆ ಹೇಳಿದರು, "ಏನಾಯಿತು ಕಮಲಾ, ಏನಾದರೂ ತೊಂದರೆ ಇದೆಯೇ?" ಆಗ ಕಮಲಾ ಅವರು ಒಂದು ದೀರ್ಘ ನಿಟ್ಟುಸಿರು ಬಿಟ್ಟು ಹೇಳಿದರು, "ನನ್ನ ಕಣ್ಣ ಮುಂದೆಯೇ ನನ್ನ ಮಗ ಸೊಸೆಯ ಸಂಸಾರ ಒಡೆದು ಹೋಗುತ್ತಿರುವುದನ್ನು ನೋಡಿ ನಾನೊಬ್ಬಳು ಅಮ್ಮನಾಗಿ ನಾನು ಹೇಗೆ ಖುಷಿಯಿಂದಿರಲು ಸಾಧ್ಯ? ಅವರಿಗೆ ನಾನು ಎಷ್ಟೆಲ್ಲ ತಿಳಿ ಹೇಳಲು ಪ್ರಯತ್ನಿಸಿದೆ. ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳು ಇದ್ದೇ ಇರುತ್ತೆ. ಜಗಳವನ್ನು ನಾವು ಎಷ್ಟು ಎಳೆಯುತ್ತೇವೆಯೋ ಅದು ಅಷ್ಟು ಉದ್ದವಾಗುತ್ತಾ ಹೋಗುತ್ತೆ. ಆದರೆ ಇಂದಿನ ಮಕ್ಕಳು ಇದನ್ನೆಲ್ಲ ಎಲ್ಲಿ ಕೇಳ್ತಾರೆ? ನಾಳೆ ಕೋರ್ಟ್ನಲ್ಲಿ ಹಿಯರಿಂಗ್ ಇದೆ. ಅನಂತರ ಅವರಿಬ್ಬರು ಜೀವನ ಪರ್ಯಂತ ಬೇರೆಯಾಗುತ್ತಾರೆ." ಕಮಲಾ ಅವರ ಮಾತಿಗೆ ಉತ್ತರ ನೀಡುತ್ತಾ ಅವರ ತಂದೆ ಹೇಳಿದರು, "ಮಗಳೇ, 17 ವರ್ಷಗಳ ಹಿಂದೆ ನಾನು ಮತ್ತು ನಿನ್ನ ಅಮ್ಮ ಇಬ್ಬರು ಇದೇ ಮಾನಸಿಕ ಕಾಯಿಲೆಯಿಂದ ನರಳುತ್ತಿದ್ದೆವು. ಆಗ ನೀನು ನಿನ್ನ ಗಂಡನಿಂದ ಬೇರೆಯಾಗುವ ನಿರ್ಧಾರ ಮಾಡಿದ್ದೆ ಮತ್ತು ಅವನಿಂದ ನೀನು ವಿಚ್ಛೇದನ ಪಡೆದುಕೊಳ್ಳಲು ತೀರ್ಮಾನಿಸಿದೆ. ನಾವು ಸಹ ನಿನಗೆ ತುಂಬ ತಿಳಿ ಹೇಳಲು ಪ್ರಯತ್ನಪಟ್ಟಿದ್ದೆವು. ಆದರೆ ಆ ಸಮಯದಲ್ಲಿ ನೀನು ಕೂಡ ನಮ್ಮ ಮಾತನ್ನು ಒಪ್ಪಿಕೊಂಡಿಲ್ಲ. ಎಂದ ಮೇಲೆ ಈಗ ನಿನ್ನ ಮಗ ನಿನ್ನ ಮಾತನ್ನು ಒಪ್ಪಿಕೊಳ್ಳಬೇಕೆಂದು ಹೇಗೆ ನಿರೀಕ್ಷಿಸುತ್ತೀಯಾ? ಮಗಳೇ, ಇಂದು ಪುನಃ 17 ವರ್ಷಗಳ ನಂತರ ಇತಿಹಾಸ ಪುನರಾವರ್ತನೆಯಾಗುತ್ತಿದೆ." ಅಪ್ಪನ ಮಾತುಗಳನ್ನು ಕೇಳುತ್ತಿದ್ದಂತೆ ಕಮಲಾರ ಕಣ್ಣುಗಳು ಒದ್ದೆಯಾದವು. "ಆದರೆ ಮಗಳೇ, ನನ್ನ ಪ್ರಕಾರ ಇಂಥ ಸಂದರ್ಭದಲ್ಲಿ ನೀನು ರೋಹಿತ್ನ ಜೊತೆ ಇರಬೇಕು." "ನೀವು ಸರಿಯಾಗಿ ಹೇಳುತ್ತಿದ್ದೀರಾ ಅಪ್ಪಾಜಿ. ನಾನು ನಾಳೆ ಬೆಂಗಳೂರಿಗೆ ಹೋಗುತ್ತೇನೆ." ವಾಸ್ತವದಲ್ಲಿ ಕಮಲಾ ಅವರ ಗಂಡ ಪ್ರಶಾಂತ್ ಅವರಿಗೆ ವಿಚ್ಛೇದನ ನೀಡುವಾಗ ರೋಹಿತ್ಗೆ 10 ವರ್ಷ ವಯಸ್ಸಾಗಿತ್ತು. ಅಪ್ಪ ಅಮ್ಮ ಬೇರೆಯಾಗಿದ್ದರಿಂದ ರೋಹಿತ್ ಒಳಗೊಳಗೆ ಡಿಸ್ಟರ್ಬ್ ಆಗಿದ್ದ. ಇದಕ್ಕಾಗಿ ಅವನು ತನ್ನ ಅಮ್ಮನೊಂದಿಗೆ ಯಾವಾಗಲೂ ಸಿಡಿಮಿಡಿಗೊಳ್ಳುತ್ತಿದ್ದ. ವಿಚ್ಛೇದನ ನಂತರ ಕಮಲಾ ಅವರು ತನ್ನ ಮಗನೊಂದಿಗೆ ತನ್ನ ತವರು ಮನೆಯಲ್ಲಿ ಇರುತ್ತಿದ್ದರು. ಚೆನ್ನಾಗಿ ಓದಿಕೊಂಡ ನಂತರ ರೋಹಿತ್ ಬೆಂಗಳೂರಿನಲ್ಲಿ ಒಂದು ಒಳ್ಳೆಯ ಕೆಲಸಕ್ಕೆ ಸೇರಿಕೊಂಡನು ಮತ್ತು ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ಸೆಟ್ಲ್ ಆದ. ಕಮಲಾ ಮತ್ತು ಪ್ರಶಾಂತ್ ಅವರು ಬೇರೆಯಾಗಿ ಇಂದಿಗೆ 17 ವರ್ಷವಾಗಿತ್ತು. ಇಂದು 17 ವರ್ಷಗಳ ನಂತರ ಅವರ ಮಗ ರೋಹಿತ್ನ ಮನೆಯೂ ಸಹ ಒಡೆಯಲು ಸಜ್ಜಾಗಿತ್ತು. ಮಾರನೇ ದಿನ ಕಮಲಾ ಅವರು ರೋಹಿತ್ನ ಮನೆಗೆ ಬಂದಾಗ ರೋಹಿತ್ ಬಾಗಿಲು ತೆರೆದನು. ಆಗಲೇ ಅವನಿಗೆ ವಕೀಲರ ಕಾಲ್ ಬಂತು. ಅವರು ಹೇಳಿದರು, "ಕಂಗ್ರ್ಯಾಚುಲೇಷನ್ ರೋಹಿತ್, ಇಂದು 100% ನಿಮಗೆ ವಿಚ್ಛೇದನ ಸಿಗುತ್ತದೆ. ಕೋರ್ಟಿನಿಂದ ನಿಮಗೆ ವಿಚ್ಛೇದನದ ಪೇಪರ್ ಸಹ ಸಿಗುತ್ತದೆ. ಇದಾದ ಮೇಲೆ ನೀವು ಮತ್ತು ರವೀನಾ ಮೇಡಮ್ ಇಬ್ಬರು ಕೊನೆಯವರೆಗೂ ಬೇರೆಯಾಗುತ್ತೀರಿ." ಈ ಮಾತನ್ನು ಕೇಳಿ ರೋಹಿತ್ನಿಗೆ ಕರುಳು ಹಿಸುಕಿದಂತಾಯಿತು. ಆಗ ಕಮಲಾ ಅವರು ಹಿಂದಿನಿಂದ ಅವನ ಹೆಗಲ ಮೇಲೆ ಕೈಯಿಟ್ಟರು. ಆಗ ರೋಹಿತ್ನಿಗೆ ತನ್ನ ನೋವನ್ನು ಮರೆಮಾಚಲು ಸಾಧ್ಯವಾಗಲಿಲ್ಲ. ಅವನು ತನ್ನ ಅಮ್ಮನನ್ನು ಆಲಂಗಿಸಿಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದನು. ಇಂದು ಅವನು ಅತ್ತು ಕರೆದು ತನ್ನ ಮನಸ್ಸನ್ನು ಹಗುರ ಮಾಡಿಕೊಳ್ಳಬೇಕೆಂದಿದ್ದನು. ಅಳುತ್ತಾ ಹೇಳಿದನು, "ಅಮ್ಮ, ಮನೆ ಬಿಟ್ಟು ಹೋಗುವಾಗ ಅವಳು ಹೇಳಿದ್ದಳು, ರೋಹಿತ್, ನಾವು ಪರಸ್ಪರ ವಿರುದ್ಧವಾಗಿ ಒಂದು ನದಿಯ 2 ದಂಡೆಯಲ್ಲಿ ನಿಂತಿದ್ದೀವಿ. ನಮಗೆ ಇಷ್ಟವಿದ್ದರೂ ನಾವಿಬ್ಬರು ಮತ್ತೊಮ್ಮೆ ಭೇಟಿಯಾಗಲು ಸಾಧ್ಯವಿಲ್ಲ." ರವೀನಾ ಸರಿಯಾಗಿ ಹೇಳಿದ್ದಳು. 2 ದಡಗಳು ಎಂದೂ ಒಂದುಗೂಡುವುದಿಲ್ಲ. ಅವಳು ಹೇಳಿರುವುದು ಅಕ್ಷರಶಃ ಸತ್ಯವಾಗಿತ್ತು. ನಾನು ಜೀವನವನ್ನು ತುಂಬ ಆಳವಾಗಿ ನೋಡುತ್ತೇನೆ. ಜೀವನವನ್ನು ಇಷ್ಟೊಂದು ಗಂಭೀರವಾಗಿ ತೆಗೆದುಕೊಳ್ಳಬಾರದು. ಬಹುಶಃ ಇದರಿಂದಲೇ ನಾನು ಇಂದು ಒಬ್ಬಂಟಿಯಾದೆ. ಬಹುಶಃ ಆ ದಿನವೇ ನಾನು ಅವಳನ್ನು ತಡೆದಿದ್ದರೆ ಆ ದಿನ ನಾನು ಅವಳನ್ನು ಬಿಟ್ಟು ಆಫೀಸ್ಗೆ ಹೋಗಬಾರದಿತ್ತು. ಹೇಗಾದರೂ ಮಾಡಿ ಅವಳಿಗೆ ರಿಕ್ವೆಸ್ಟ್ ಮಾಡಿ ಒಪ್ಪಿಸಬೇಕಾಗಿತ್ತು. ಇಂದು ನಮಗೆ ಈ ದಿನವನ್ನು ನೋಡುವ ಅಗತ್ಯವಿರುತ್ತಿರಲಿಲ್ಲ. ಈ ಘಟನೆಯಿಂದ ರೋಹಿತ್ ಒಳಗೊಳಗೆ ಕುಗ್ಗಿ ಹೋಗಿದ್ದಾನೆ ಎಂದು ಕಮಲಾ ಅವರಿಗೆ ಅರ್ಥವಾಗಿತ್ತು. ಅದರಿಂದ ಅವರು ರೋಹಿತ್ನಿಗೆ ಮತ್ತೊಮ್ಮೆ ತಿಳಿ ಹೇಳಿದರು, "ಮಗ, ಈಗಲೂ ಕಾಲ ಮಿಂಚಿಲ್ಲ. ನಿನ್ನ ಈ ಸಂಬಂಧಕ್ಕೆ ಮತ್ತೊಮ್ಮೆ ಅವಕಾಶ ಕೊಟ್ಟು ನೋಡು. ಒಬ್ಬನೇ ಜೀವನವನ್ನು ನಡೆಸುವುದು ಅಷ್ಟೊಂದು ಸುಲಭವಲ್ಲ. ಇದನ್ನು ನಾನು ಕೂಡ ಅನುಭವಿಸಿದ್ದೇನೆ. ನಾನಂತೂ ಜೀವನದಲ್ಲಿ ಇಷ್ಟೊಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡು ಇಲ್ಲಿಯವರೆಗೂ ಪಶ್ಚಾತ್ತಾಪ ಪಡುತ್ತಿದ್ದೇನೆ. ನಿನ್ನ ಜೀವನವನ್ನು ನನ್ನಂತೆ ಮಾಡಿಕೊಳ್ಳಬೇಡ." "ಇಲ್ಲ ಅಮ್ಮ, ಈಗ ಎಲ್ಲವೂ ಮುಗಿದು ಹೋಗಿದೆ. ಈಗ ಇದರ ಬಗ್ಗೆ ಯೋಚಿಸಿ ಯಾವುದೇ ಪ್ರಯೋಜನವಿಲ್ಲ. ಇಂದು ನ್ಯಾಯಾಲಯದ ಆದೇಶ ಬಂದ ಮೇಲೆ ನಾವಿಬ್ಬರೂ ಕಾನೂನಿನಂತೆ ಬೇರೆಯಾಗುತ್ತೇವೆ." ಸ್ವಲ್ಪ ಹೊತ್ತಿನಲ್ಲಿ ತಯಾರಾಗಿ ರೋಹಿತ್ ಕೋರ್ಟಿಗೆ ಹೊರಟು ಹೋದನು. ಕೋರ್ಟ್ ಪ್ರಾರಂಭವಾಗುವುದಕ್ಕಿಂತ ಮೊದಲು ರೋಹಿತ್ನು ರವೀನಾಳಲ್ಲಿ ಮಾತನಾಡಲು ಕೂಡ ಪ್ರಯತ್ನಿಸಿದ. ಆದರೆ ಅವಳ ಅಮ್ಮ ಇವರಿಬ್ಬರ ನಡುವೆ ದೊಡ್ಡ ಗೋಡೆಯಂತೆ ನಿಂತಿದ್ದಳು. ಸ್ವಲ್ಪ ಹೊತ್ತಿನಲ್ಲಿ ಇವರಿಬ್ಬರ ವಿಚ್ಛೇದನಕ್ಕೆ ಅವಕಾಶ ನೀಡಲಾಯಿತು ಮತ್ತು ರೋಹಿತ್ ತನ್ನ ಮನೆಗೆ ಮರಳಿ ಹೊರಟು ಬಂದನು. ಮನೆಗೆ ತಲುಪುತ್ತಿದ್ದಂತೆ ಕಮಲಾ ಅವರು ರೋಹಿತ್ನನ್ನು ಪ್ರಶ್ನಾರ್ಥಕ ರೂಪದಲ್ಲಿ ನೋಡಿದಾಗ ಅವನು ತನ್ನ ದುಃಖದ ಕಟ್ಟೆ ಒಡೆಯುವುದನ್ನು ಒಳಗೊಳಗೆ ನಿಯಂತ್ರಿಸಿಕೊಂಡು ಕೇವಲ ಇಷ್ಟು ಮಾತ್ರ ಹೇಳಿದನು, "ಅಮ್ಮ, ಸ್ವಲ್ಪ ಹೊತ್ತಿನಲ್ಲಿ ರವೀನಾ ಇಲ್ಲಿಗೆ ಬಂದು ತಲುಪಬಹುದು. ಅವಳು ತನ್ನ ಉಳಿದ ಸಾಮಾನುಗಳನ್ನು ತೆಗೆದುಕೊಂಡು ಹೋಗಲು ಬರುತ್ತಾಳೆ." ಇಷ್ಟು ಹೇಳಿ ರೋಹಿತ್ ತನ್ನ ಕೋಣೆಗೆ ಹೊರಟು ಹೋದನು. ಅಲ್ಮಾರಿಯನ್ನು ತೆರೆದಾಗ ಅದರಲ್ಲಿ ರವೀನಾಳ ಕೆಲವು ಬಟ್ಟೆಗಳು ಮತ್ತು ಸೀರೆಗಳು ಇದ್ದವು. ಇದನ್ನು ರೋಹಿತ್ನು ರವೀನಾಳ ನೆನಪಿಗೋಸ್ಕರ ಜೋಡಿಸಿ ಇಟ್ಟಿದ್ದನು. ಇದನ್ನೆಲ್ಲ ನೋಡುತ್ತಾ ಅವನ ಕಣ್ಣು ಮತ್ತೊಮ್ಮೆ ತುಂಬಿ ಬಂದಿತ್ತು. ಅವನೇ ಹೇಳಿಕೊಂಡ, "ಏಕೆ ನಾನು ಹೀಗೆ ನನ್ನಲ್ಲೇ ಕಟ್ಟುಪಾಡುಗಳನ್ನು ಮಾಡಿಕೊಂಡೆ? ಆ ಕಟ್ಟುಪಾಡುಗಳಲ್ಲಿ ರವೀನಾಳಿಗೆ ಉಸಿರುಗಟ್ಟಿದಂತಾಗಿತ್ತು. ನಾನೇಕೆ ಅವಳಂತೆ ನಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ?"
ಒಂದು ವೇಳೆ ಪರಿಸ್ಥಿತಿಗೆ ಅನುಗುಣವಾಗಿ ಸ್ವತಃ ನಾನೇ ಸ್ವಲ್ಪ ಬದಲಾವಣೆಯನ್ನು ತಂದುಕೊಂಡಿದ್ದರೆ ಬಹುಶಃ ಇಂದು ನಾನು ಮತ್ತು ರವೀನಾ ಇಬ್ಬರೂ ಜೊತೆಯಾಗಿರುತ್ತಿದ್ದೆವು. ಅತ್ತ ಕಡೆ ರೋಹಿತ್ನ ಮನೆಗೆ ಬರುತ್ತಿರುವ ರವೀನಾಳ ತಲೆಯಲ್ಲೂ ಸಹ ವಿಚಾರಗಳ ಬಿರುಗಾಳಿ ಎದ್ದಿತ್ತು ಮತ್ತು ಅವಳು ಯೋಚಿಸಿದಳು, ಬಹುಶಃ ಜೀವನ ಹೀಗೆ ಇರಬೇಕು. ಯಾವಾಗ ನಮ್ಮ ಕಣ್ಣ ಮುಂದಿರೋ ವ್ಯಕ್ತಿ ನಮಗೆ ಅರ್ಥವಾಗಲು ಶುರುವಾಗುತ್ತಾನೋ ಆಗ ಅವನು ನಮ್ಮಿಂದ ತುಂಬ ದೂರ ಹೊರಟು ಹೋಗಿರುತ್ತಾನೆ. ಎಲ್ಲಿವರೆಗೆ ನಾವಿಬ್ಬರು ಜೊತೆ ಇದ್ದೆವೋ ಅಲ್ಲಿಯವರೆಗೆ ನಾನು ಅವನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಅರ್ಥವಾದಾಗ ಅದು ತುಂಬ ತಡವಾಗಿ ಹೋಗಿತ್ತು. ಅವನಿಂದ ದೂರವಿರುವ ಈ ಜೀವನ ಒಂದು ಜೀವನವೇ ಅಲ್ಲ. ಆದರೆ ನನ್ನ ಈ ಕೈಗಳಿಂದಲೇ ನಾನು ರೋಹಿತ್ನ ಬಳಿ ಹೋಗುವ ಎಲ್ಲ ದಾರಿಯನ್ನು ಬಂದ್ ಮಾಡಿದ್ದೇನೆ. ಈ ರೀತಿ ವಿಚಾರಗಳು ಒಮ್ಮೆಲೆ ರವೀನಾಳನ್ನು ಹಿಂದಕ್ಕೆ ಕರೆದುಕೊಂಡು ಹೋಯಿತು. ರೋಹಿತ್ ಮತ್ತು ರವೀನಾ ಇಬ್ಬರು ಕಾಲೇಜಿನಲ್ಲಿ ಜೊತೆಯಲ್ಲಿ ಓದುತ್ತಿದ್ದರು. ಹೇಗಿದ್ದರೂ ರೋಹಿತ್ನ ಮನಸ್ಸು ರವೀನಾಳ ಕಡೆ ಹೋಗುತ್ತಿರಲಿಲ್ಲ. ಆದರೆ ರೋಹಿತ್ನು ಫಸ್ಟ್ ಇಯರ್ನಲ್ಲಿ ಟಾಪರ್ ಆಗಿರುವುದರಿಂದ ರವೀನಾ ಆಶ್ಚರ್ಯಚಕಿತಳಾದಳು. ಒಬ್ಬ ಹುಡುಗನ ರಿಸಲ್ಟ್ ಇಷ್ಟೊಂದು ಚೆನ್ನಾಗಿ ಹೇಗೆ? ವಿದ್ಯಾಭ್ಯಾಸದಲ್ಲಿ ರೋಹಿತ್ನ ಆಸಕ್ತಿಯನ್ನು ನೋಡಿ ರವೀನಾ ಅವನ ಕಡೆ ಆಕರ್ಷಿತಳಾದಳು. ಇಬ್ಬರ ಮಾತುಕತೆ ನಡೆಯಿತು. ಸ್ವಲ್ಪ ದಿನಗಳಲ್ಲಿ ಅವರಿಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಡತೊಡಗಿದರು. ಆದರೆ ಇಬ್ಬರಲ್ಲೂ ಯಾರೊಬ್ಬರೂ ತಮ್ಮ ಮನದ ಮಾತನ್ನು ಹೇಳಿಕೊಂಡಿರಲಿಲ್ಲ. ಅಂದು ಕಾಲೇಜಿನ ಕೊನೆಯ ದಿನವಾಗಿತ್ತು. ರೋಹಿತ್ನ ಬಳಿ ಬಂದಳು ಮತ್ತು ಹೇಳಿದಳು, ರೋಹಿತ್, ನಾನು ನಮ್ಮ ಈ ಗೆಳೆತನಕ್ಕೆ ಒಂದು ಸಂಬಂಧದ ಹೆಸರನ್ನು ನೀಡಬೇಕೆಂದಿದ್ದೇನೆ. ಜೀವನವಿಡೀ ನಿನ್ನ ಜೊತೆ ಇರಲು ಬಯಸುತ್ತೇನೆ. ನೀನು ನನ್ನನ್ನು ಇಷ್ಟಪಡುತ್ತೀಯಾ? ಇದನ್ನು ಕೇಳಿ ರೋಹಿತ್ ಸ್ವಲ್ಪ ಸಮಯ ಸುಮ್ಮನಾದನು. ಮತ್ತೆ ನಿಧಾನವಾಗಿ ಹೇಳಿದನು, ಹೌದು, ನಾನು ಸಹ ನಿನ್ನನ್ನು ಪ್ರೀತಿಸುತ್ತೇನೆ. ಹೀಗೆ ಹೇಳುತ್ತಾ ಅವನು ರವೀನಾಳ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡನು. ಇವರಿಬ್ಬರು ಮದುವೆಯಾಗಬೇಕೆಂದು ನಿರ್ಧಾರ ಮಾಡಿದರು. ಆದರೆ ಇವರ ಜಾತಿ ಬೇರೆ ಬೇರೆಯಾಗಿತ್ತು. ಅದರಿಂದ ಮದುವೆ ಮಾಡಿಕೊಳ್ಳುವುದು ಅಷ್ಟೊಂದು ಸುಲಭವಾಗಿರಲಿಲ್ಲ. ರೋಹಿತ್ನ ಪರಿವಾರಕ್ಕೆ ಯಾವುದೇ ಅಭ್ಯಂತರವಿರಲಿಲ್ಲ. ಆದರೆ ರವೀನಾಳ ಅಪ್ಪ ಅಮ್ಮ ಒಪ್ಪಿಕೊಳ್ಳಲು ತಯಾರಾಗಲಿಲ್ಲ. ಮತ್ತೊಂದು ಕಡೆ ರವೀನಾ ಸಹ ತನ್ನ ನಿರ್ಧಾರಕ್ಕೆ ಅಂಟಿಕೊಂಡಳು. ಮತ್ತೆ ಹೇಳಿದಳು, ನಾನು ಮದುವೆಯಾದರೆ ರೋಹಿತ್ನನ್ನೇ ಮದುವೆಯಾಗುತ್ತೇನೆ, ಇಲ್ಲಾಂದರೆ ನಾನು ಸಾಯುತ್ತೇನೆ. ಇದರಿಂದ ಹೆದರಿ ರವೀನಾಳ ಅಪ್ಪ ಅಮ್ಮ ಒಲ್ಲದ ಮನಸ್ಸಿನಿಂದ ಒಪ್ಪಿಗೆ ನೀಡಿದರು. ಆದರೆ ಎಂದಿಗೂ ರೋಹಿತ್ನನ್ನು ತಮ್ಮ ಅಳಿಯ ಎಂದು ಒಪ್ಪಿಕೊಳ್ಳಲಿಲ್ಲ. ಕಾಲೇಜು ಮುಗಿದ 2 ವರ್ಷಗಳ ನಂತರ ರವೀನಾ ಮತ್ತು ರೋಹಿತ್ನ ಮದುವೆಯಾಯಿತು. ರವೀನಾ ತನ್ನ ಮದುವೆಯಾದ ಸುಂದರ ಕ್ಷಣಗಳನ್ನು ಈಗ ನೆನಪು ಮಾಡಿಕೊಳ್ಳುತ್ತಿದ್ದಳು. ಮದುವೆಯಾದ ನಂತರ ರವೀನಾ ರೋಹಿತ್ನ ಮನೆಗೆ ಮೊದಲ ಹೆಜ್ಜೆ ಇಟ್ಟಾಗ ಒಂದು ಪೇಪರ್ ಮೇಲೆ ರೋಹಿತ್ ಅವಳ ಹೆಜ್ಜೆಯ ಗುರುತನ್ನು ಸಹ ತೆಗೆದುಕೊಂಡಿದ್ದನು. ಸರಿಯಾಗಿ 2 ದಿನಗಳ ನಂತರ ಆ ಫೋಟೋದ ಫ್ರೇಮ್ ಮಾಡಿಸಿ ಮನೆಗೆ ತೆಗೆದುಕೊಂಡು ಬಂದಿದ್ದನು. ಇದನ್ನು ನೋಡಿದ ರವೀನಾ ಅಚ್ಚರಿಗೊಂಡು ಬಾಯಿ ಮೇಲೆ ಬೆರಳಿಟ್ಟಳು. ಇದು ನನ್ನ ಕಾಲಿನ ಚಿಹ್ನೆ. ಇದನ್ನು ನೀನು ಯಾವಾಗ ತೆಗೆದುಕೊಂಡಿದ್ದೆ? ನಾನು ಈ ಮನೆಯೊಳಗೆ ಇಟ್ಟ ಮೊದಲ ಹೆಜ್ಜೆ ಇದು ಎಂದಾಗ ರೋಹಿತ್ ಹೇಳಿದ, ಹೌದು ರವೀನಾ, ಇದು ನಮ್ಮ ಮನೆಯೊಳಗೆ ನಿನ್ನ ಮೊದಲ ಹೆಜ್ಜೆ. ಆದರೆ ಇದನ್ನು ಈ ಫೋಟೋ ಫ್ರೇಮಲ್ಲಿ ಏಕೆ ಇಟ್ಟೆ? ರವೀನಾ ಕೇಳಿದಾಗ ರೋಹಿತ್ ಹೇಳಿದ, ರವೀನಾ, ತಂದೆ ತಾಯಿಗಳು ತಮ್ಮ ಮಗಳನ್ನು ಅನಾಮಿಕ ವ್ಯಕ್ತಿಯೊಂದಿಗೆ ಜೀವನ ನಡೆಸಲು ಒಪ್ಪಿಸಿಬಿಡುತ್ತಾರೆ. ಆಗ ಆ ಅನಾಮಿಕ ವ್ಯಕ್ತಿಗೆ ಜವಾಬ್ದಾರಿ ಕೂಡ ಇರುತ್ತದೆ. ಏನೆಂದರೆ ತನ್ನ ಮನೆಯ ಲಕ್ಷ್ಮಿಗೆ ಅವಳ ತವರು ಮನೆಯಲ್ಲಿ ಯಾವ ಸನ್ಮಾನ, ಪ್ರೀತಿ ಸಿಗುತ್ತಿತ್ತೋ ಅದೇ ಪ್ರೀತಿ, ವಾತ್ಸಲ್ಯವನ್ನು ನೀಡುವುದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯವಾಗಿದೆ. ಈ ದಿಕ್ಕಿನಲ್ಲಿ ಇದು ಒಂದು ಚಿಕ್ಕ ಪ್ರಯತ್ನ. ರೋಹಿತ್ನ ವಿಚಾರಧಾರೆಗಳನ್ನು ಕೇಳಿ ರವೀನಾ ದಂಗಾಗಿ ಹೋದಳು. ಮತ್ತೆ ರವೀನಾಳಿಗೆ ನೆನಪಾಗತೊಡಗಿತ್ತು. ಪ್ರತಿದಿನ ಬೆಳಿಗ್ಗೆ ರೋಹಿತ್ಗೆ ಹೇಗೆ ಸೂರ್ಯ ಏಳುವುದಕ್ಕಿಂತ ಮೊದಲೇ ಎದ್ದು ಮನೆ ಎಲ್ಲ ಕೆಲಸಗಳನ್ನು ಮುಗಿಸುತ್ತಿದ್ದನು ಮತ್ತು ಸ್ನಾನ ಮಾಡಿ ಪೂಜೆಯ ಪುನಸ್ಕಾರಗಳನ್ನು ಮಾಡಿ ರವೀನಾಳನ್ನು ಎಬ್ಬಿಸುತ್ತಿದ್ದ. ಎಲ್ಲ ದೃಶ್ಯಗಳು ಒಂದು ಫಿಲ್ಮ್ನಂತೆ ರವೀನಾಳ ಕಣ್ಣುಗಳ ಮುಂದೆ ಹಾದು ಹೋದವು. ಶುಭೋದಯ ರವೀನಾ, ನೋಡು ಬೆಳಗಾಗಿದೆ, ಕಿಟಕಿಯನ್ನು ಓಪನ್ ಮಾಡುತ್ತಾ ರೋಹಿತ್ ಹೇಳಿದನು. ಆದರೂ ರವೀನಾ ತನ್ನ ನಿದ್ದೆಯಿಂದ ಹೊರಬರಲು ಪ್ರಯತ್ನಿಸುತ್ತಿರಲಿಲ್ಲ. ಮತ್ತೆ ರೋಹಿತ್ ಹೇಳಿದ, ರವೀನಾ, ಎದ್ದೇಳು, ನಾನು ನಿನಗಾಗಿ ಖಡಕ್ ಟೀ ಮಾಡಿಕೊಂಡು ಬಂದಿದ್ದೇನೆ. ಸೂರ್ಯನ ಕಿರಣಗಳ ಜೊತೆಗೆ ಚಹಾ ಸ್ವಾದದ ಆನಂದವನ್ನು ತೆಗೆದುಕೋ. ತಕ್ಷಣ ರವೀನಾ ನಿದ್ದೆ ಮಂಪರಿನಿಂದ ಹೊರಬಂದಳು ಮತ್ತು ಹೇಳಿದಳು, ಗುಡ್ ಮಾರ್ನಿಂಗ್ ಮೈ ಡಿಯರ್ ಹಸ್ಬೆಂಡ್. ಇಂದು ಸಹ ನೀವೇ ಎಲ್ಲ ಕೆಲಸವನ್ನು ಮುಗಿಸಿದ್ದೀರಿ ಅಂತ ಕಾಣಿಸುತ್ತೆ. ಹೌದು, ಎಲ್ಲ ಕೆಲಸಗಳು ಮುಗಿದಿವೆ. ಯೋಗ, ಪ್ರಾಣಾಯಾಮ, ಮನೆಯ ಕ್ಲೀನಿಂಗ್, ಪಾತ್ರೆ, ಬಟ್ಟೆ ಮತ್ತು ಕಸವನ್ನು ಸಹ ಗುಡಿಸಿದ್ದೇನೆ. ಆದರೆ ಬಟ್ಟೆಯನ್ನು ಒಣಗಿಸುವುದು ಮಾತ್ರ ಬಾಕಿ ಇದೆ. ಆಗ ರವೀನಾ ಹೇಳಿದಳು, ಯಾಕೆ ರೋಹಿತ್, ಬೆಳ್ಳಂಬೆಳಿಗ್ಗೆ ನಿನ್ನ ನಿದ್ದೆಯನ್ನು ಹಾಳು ಮಾಡಿಕೊಂಡು ಒಬ್ಬರೇ ಈ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದೀರಿ? ನೀನು ಆಫೀಸ್ಗೆ ಹೋದ ಮೇಲೆ ನಾನು ಎಲ್ಲ ಕೆಲಸವನ್ನು ಮಾಡುತ್ತೇನೆ. ನೀನು ನಿನ್ನ ಆಫೀಸ್ನ ಕೆಲಸವನ್ನು ನೋಡಿಕೋ ಎಂದಳು. ಆಗ ರೋಹಿತ್, ಮನೆ ಕೆಲಸದ ಬಗ್ಗೆ ಚಿಂತೆ ಮಾಡಬೇಡ. ನನಗೆ ಎಲ್ಲ ಕೆಲಸವನ್ನು ಸರಿಯಾದ ಸಮಯದಲ್ಲಿ ಮಾಡುವುದೆಂದರೆ ತುಂಬ ಇಷ್ಟ. ಸರಿಯಾದ ಸಮಯದಲ್ಲಿ ಎಲ್ಲ ಕೆಲಸಗಳು ನಡೆದರೆ ಪರಿಣಾಮಗಳು ಸಹ ಒಳ್ಳೆಯದೇ ಆಗುತ್ತದೆ. ಈ ಪ್ರಕೃತಿಯನ್ನು ನೋಡು, ಅದು ಸರಿಯಾದ ಸಮಯದಲ್ಲಿ ತನ್ನ ಎಲ್ಲ ಕೆಲಸವನ್ನು ಮಾಡುತ್ತದೆ ಎಂದನು. ಪ್ರಕೃತಿ ಅಂದರೆ ಯಾರು ಎಂದು ರವೀನಾ ಕೇಳಿದಾಗ ರೋಹಿತ್ ಹೇಳಿದ,
ರವೀನಾ, ಪ್ರಕೃತಿ ಎಂದರೆ ದೇವರು ಅಥವಾ ಅದೃಷ್ಟ ಅಥವಾ ನೇಚರ್. ಭೂಮಿ ತನ್ನದೇ ಆದ ಪಥದಲ್ಲಿ ಸುತ್ತು ಹಾಕುತ್ತದೆ. ನದಿ ತನ್ನದೇ ಆದ ರೀತಿಯಲ್ಲಿ ಹರಿದು ಹೋಗುತ್ತದೆ. ಆದ್ದರಿಂದ ಮನುಷ್ಯರು ಸಹ ತಮ್ಮ ಕೆಲಸವನ್ನು ಸರಿಯಾದ ಸಮಯಕ್ಕೆ ಮಾಡಬೇಕು. ಹೇಗಿದ್ದರೂ ಇದೆಲ್ಲ ಕೆಲಸ ಮಾಡುವಲ್ಲಿ ನನಗೆ ತುಂಬ ಲಾಭವಿದೆ. ಒಳ್ಳೆಯದು, ಆದರೆ ನಿನಗೆ ಹೇಗೆ ಲಾಭವಾಗುವುದು? ರವೀನಾ ಉತ್ಸುಕತೆಯಿಂದ ಕೇಳಿದಾಗ ರೋಹಿತ್ ಹೇಳಿದ, ಈಗ ನೀನೇ ನೋಡು, ಇದು ನನಗೆ ಒಂದು ಪ್ರತಿದಿನದ ದಿನಚರಿಯಾಗಿದೆ. ಆದ್ದರಿಂದ ಇದು ಒಂದು ಒಳ್ಳೆಯ ಹವ್ಯಾಸ ಕೂಡ. ಮುಂಜಾನೆ ಎಲ್ಲ ಕೆಲಸವನ್ನು ಮಾಡುವುದರಿಂದ ಚೆನ್ನಾಗಿ ವ್ಯಾಯಾಮ ಮಾಡಿದಂತಾಗುತ್ತದೆ. ದೇಹದ ಆರೋಗ್ಯಕ್ಕೂ ಸಹ ಲಾಭವಾಗುತ್ತದೆ. ಮತ್ತು ನಾವು ನಮ್ಮ ಶ್ರೀಮತಿಯವರ ಪಾಲಿನ ಕೆಲವು ಕೆಲಸಗಳನ್ನು ಮಾಡಿದರೆ ಅವರು ಸಹ ಖುಷಿಯಾಗುತ್ತಾರೆ. ಒಂದು ವೇಳೆ ಅವರು ಖುಷಿಯಾದರೆ ನಮಗಂತೂ ಲಾಭವೇ ಲಾಭ. ಹೌದಾ, ಹೀಗೋ ಸಮಾಚಾರ? ರವೀನಾ ನಸುನಗುತ್ತಾ ಹೇಳಿದಾಗ ರೋಹಿತ್ ನಗುತ್ತಾ ಹೇಳಿದನು, ಹೇಗಿದ್ದರೂ ಈ ಮನೆ ನನ್ನದೇ ಅಲ್ವೇ? ಆಗ ರವೀನಾ ಕೇಳಿದಳು, ಇದು ನಿನ್ನ ಮನೆ ಅಂದರೆ ಏನು ಅರ್ಥ? ಆಗ ರೋಹಿತ್ ಹೇಳಿದನು, ಈ ಮನೆ ಕೇವಲ ನನ್ನದಲ್ಲ, ನಮ್ಮಿಬ್ಬರ ಮನೆ, ನಮ್ಮ ಕನಸಿನ ಮನೆ. ಈ ಮನೆಯಲ್ಲಿ ನಾವಿಬ್ಬರು ಇದ್ದರೆ ಮಾತ್ರ ಇದು ಮನೆ ಆಗಿರುತ್ತದೆ. ಇಲ್ಲದೆ ಹೋದರೆ ಈ ಇಟ್ಟಿಗೆಯಿಂದ ಕಟ್ಟಿದ ಮಾಳಿಗೆಗಳಲ್ಲಿ ಇರುವುದಾದರೂ ಏನು? ಮತ್ತು ಶ್ರೀಮತಿಯವರೇ, ಈ ಮನೆ ನಮ್ಮಿಬ್ಬರದು ಎಂದ ಮೇಲೆ ಈ ಮನೆಯ ಕೆಲಸವನ್ನು ನೀವೊಬ್ಬರೇ ಏಕೆ ಮಾಡಬೇಕು? ಮತ್ತು ಮನೆಯ ಎಲ್ಲ ಕೆಲಸವನ್ನು ಮಹಿಳೆಯರೇ ಮಾಡಬೇಕು, ಗಂಡಸರು ಮಾಡಬಾರದು ಎಂದು ಎಲ್ಲಿ ಬರೆದಿದ್ದಾರೆ? ಜೀವನ ಪರ್ಯಂತ ಕೇವಲ ಹೆಂಗಸರೇ ಪಾತ್ರೆ ಬಟ್ಟೆಯನ್ನು ತೊಳೆಯಬೇಕೇನು? ಗಂಡಸರು ತೊಳೆಯಬಾರದೆ? ಮತ್ತು ರವೀನಾ, ಪ್ರತಿಯೊಂದು ಕೆಲಸ ಕೆಲಸವೇ ಆಗಿರುತ್ತದೆ. ಯಾರ ಬಳಿ ಸಮಯವಿರುತ್ತದೆಯೋ ಅವರು ಕೂಡ ಕೆಲಸ ಮಾಡಬಹುದು. ಸರಿ, ಈಗ ಹೇಳು, ಚಹಾ ಹೇಗಿತ್ತು? ಓ ಪತಿದೇವರೇ, ಚಹಾ ನೀವು ಮಾಡಿದ್ದೀರಿ ಎಂದರೆ ಅದು ಎಂದಾದರೂ ಇಷ್ಟವಾಗದೇ ಇರುತ್ತದೆಯೇ ಎಂದು ರವೀನಾ ನಗುತ್ತಾ ಹೇಳಿದಳು. ನಿಮ್ಮ ಈ ಮುಖ ಕಮಲದ ಪ್ರೀತಿಯ ನಗುವಿಗಾಗಿಯೇ ನನಗೆ ನೀವೆಂದರೆ ಪಂಚಪ್ರಾಣ ಎಂದು ಹೇಳುತ್ತಾ ರೋಹಿತ್ನು ರವೀನಾಳನ್ನು ತನ್ನ ತೋಳಿನಲ್ಲಿ ಬಳಸಿಕೊಂಡನು. ಮತ್ತೆ ರವೀನಾ ಹೇಳಿದಳು, ಒಳ್ಳೆಯದು ರೋಹಿತ್, ದೀಪಾವಳಿ ಬರುತ್ತಿದೆ. ಇಂದು ಸಂಜೆ ನನ್ನ ಅಪ್ಪ ಅಮ್ಮ ಮಿಠಾಯಿ ಕೊಡಲು ಮನೆಗೆ ಬರುತ್ತಾರೆ. ಅದಕ್ಕಾಗಿ ನೀವು ಆದಷ್ಟು ಬೇಗ ಮನೆಗೆ ಬನ್ನಿ. ಚಿಂತೆ ಮಾಡಬೇಡಿ ಶ್ರೀಮತಿಯವರೇ, ನಾನು ಆದಷ್ಟು ಬೇಗ ಬರುತ್ತೇನೆ ಮತ್ತು ಅವರಿಗಾಗಿ ನನ್ನ ಕೈಯಾರೆ ನನ್ನ ಕೈ ರುಚಿಯನ್ನು ಕೂಡ ಮಾಡಿ ಉಣಬಡಿಸುತ್ತೇನೆ. ನಿಮ್ಮ ಮನೆಯವರು ಬೆರಳನ್ನು ಚಪ್ಪರಿಸುವಷ್ಟು ಚೆನ್ನಾಗಿ ಅಡುಗೆ ಮಾಡುತ್ತೇನೆ. ಸಂಜೆ ರವೀನಾಳ ಅಪ್ಪ ಅಮ್ಮ ಮನೆಗೆ ಬಂದಾಗ ಅವರು ರೋಹಿತ್ನ ಹಾವಭಾವವನ್ನು ನೋಡಿ ಅವನನ್ನು ಹೊಗಳುತ್ತಲೇ ಇದ್ದರು. ಹೀಗೆ ದಿನಗಳು ಕಳೆಯತೊಡಗಿತ್ತು. ಒಂದು ದಿನ ರೋಹಿತ್ ಆಫೀಸಿನಿಂದ ಮನೆಗೆ ಬಂದಾಗ ರವೀನಾ ತನ್ನ ಮೊಬೈಲ್ನಲ್ಲಿ ಮುಳುಗಿ ಹೋಗಿದ್ದಳು. ತನ್ನ ಗೆಳತಿಯರೊಂದಿಗೆ ವಾಟ್ಸಪ್ ಗ್ರೂಪ್ನಲ್ಲಿ ಚಾಟ್ ಮಾಡುತ್ತಿದ್ದಳು. ಮನೆಗೆ ಬಂದ ತಕ್ಷಣ ಅಡುಗೆ ಕೋಣೆಯಿಂದ ಸುಟ್ಟ ವಾಸನೆ ಬರುತ್ತಿರುವುದನ್ನು ನೋಡಿ ರೋಹಿತ್ನು ಅಡುಗೆ ಕೋಣೆಗೆ ಹೋದನು ಮತ್ತು ಗ್ಯಾಸ್ ಬಂದ್ ಮಾಡಿ ರವೀನಾಳ ಬಳಿ ಬಂದು ಹೇಳಿದನು, ರವೀನಾ, ಎಲ್ಲ ಪಲ್ಯ ಸೀದು ಹೋಗಿದೆ ಮತ್ತು ನೀನು ಇಲ್ಲಿ ಫೋನ್ನಲ್ಲಿ ಬ್ಯುಸಿಯಾಗಿದ್ದೀಯಾ. ಫೋನ್ನಲ್ಲಿ ಇಷ್ಟೊಂದು ಮುಳುಗಬೇಡ ಎಂದು ನಿನಗೆ ಎಷ್ಟು ಬಾರಿ ಹೇಳಿದ್ದೇನೆ. ಅಸಲಿ ಪ್ರಪಂಚದ ಪರಿವೇ ನಿನಗೆ ಇರುವುದಿಲ್ಲ. ಆಗ ರವೀನಾ ಸಿಡಿಮಿಡಿಗೊಂಡು ಹೇಳಿದಳು, ಫೋನ್ 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 ನನಗೆ ಒಂದು ಅರ್ಥ ಆಗ್ತಿಲ್ಲ ರೋಹಿತ್. ಮೊಬೈಲ್ ಬಗ್ಗೆ ನಿಮಗೇಕೆ ಎಷ್ಟು ತಾತ್ಸಾರ? ಯಾವಾಗಲೂ ನೀನು ನನ್ನ ಫೋನ್ ಬಗ್ಗೆ, ಸೋಷಿಯಲ್ ಮೀಡಿಯಾ ಸೈಟ್ಗಳ ಬಗ್ಗೆ ಏನಾದರೂ ಒಂದು ಹೇಳುತ್ತಾ ಇರುತ್ತೀಯ. ಜಗತ್ತನ್ನು ನೋಡು, ಎಲ್ಲಿಂದ ಎಲ್ಲಿಗೆ ಹೊರಟು ಹೋಗಿದೆ. ಮತ್ತು ಒಮ್ಮೆ ನಿನ್ನನ್ನು ನೋಡಿಕೋ, ಇಂದಿನ ದಿನಗಳಲ್ಲೂ ನೀನು 1000 ವರ್ಷಗಳ ಹಿಂದಿನಂತೆ ಆದಿ ಮಾನವರಂತೆ ಬದುಕುತ್ತಿದ್ದೀಯಾ. ಯಾವುದಾದರೂ ಸೋಷಿಯಲ್ ಮೀಡಿಯಾ ಸೈಟ್ನಲ್ಲಿ ಒಮ್ಮೆಯಾದರೂ ನಿನ್ನ ಅಕೌಂಟ್ ಮಾಡಿದ್ದೀಯಾ? ಅದರಿಂದ ಪ್ರಪಂಚ ಹೇಗಿದೆ, ಎಷ್ಟು ರಂಗಾಗಿದೆ, ಎಷ್ಟು ಮೋಜು ಮಸ್ತಿಯಿಂದ ಕೂಡಿದೆ ಎಂಬುದು ನಿನಗೆ ಅರ್ಥವಾಗುತ್ತಿತ್ತು. ಅಲ್ಲಿ ಹೊಸ ಹೊಸ ಗೆಳೆಯರನ್ನು ಮಾಡಿಕೊಳ್ಳಬಹುದು. ಒಂದು ಬೇರೆ ಪ್ರಪಂಚವನ್ನು ನಾವು ಅಲ್ಲಿ ನೋಡಬಹುದು. ಜನರು ತಮ್ಮ ಸುಂದರ ಫೋಟೋಗಳನ್ನು ಶೇರ್ ಮಾಡುತ್ತಾರೆ, ಬೇರೆಯವರ ಫೋಟೋಗಳನ್ನು ಲೈಕ್ ಮಾಡುತ್ತಾರೆ, ಕಮೆಂಟ್ ಮಾಡುತ್ತಾರೆ ಮತ್ತು ಅವರನ್ನು ಹೊಗಳುತ್ತಾರೆ. ಇಲ್ಲಿ ನಿನ್ನನ್ನು ನೀನು ಒಮ್ಮೆ ನೋಡಿಕೋ. ಈ ಆಂಡ್ರಾಯ್ಡ್ ಕಾಲದಲ್ಲಿ ನೀನು ಬಟನ್ ಮೊಬೈಲನ್ನು ಬಳಸುತ್ತಿದ್ಯಾ. ಅದು ಕೂಡ 10 ವರ್ಷದ ಹಿಂದಿನ ಹಳೆಯ ಮೊಬೈಲ್ ಆಗಿದೆ. ನಿನ್ನ ಬಟ್ಟೆಯನ್ನು ನೋಡಿಕೋ, ಅಜ್ಜಿಯ ಕಾಲದವರಂತೆ ಕಾಣುತ್ತೀಯ. ಕಪ್ಪು ಬಿಳುಪು ಬಣ್ಣವನ್ನು ಬಿಟ್ಟರೆ ನಿನ್ನ ಪ್ರಪಂಚದಲ್ಲಿ ಬೇರೆ ಯಾವ ಬಣ್ಣಗಳೂ ಇಲ್ಲ. ಆದರೆ ರೋಹಿತ್, ನನಗೆ ನಿನ್ನ ಹಾಗೆ ಯಾವುದೇ ಬಣ್ಣಗಳಿಲ್ಲದ ಜೀವನ ನಡೆಸಲು ಸಾಧ್ಯವಿಲ್ಲ. ನನ್ನನ್ನು ನಾನು ಒಂದು ಮನೆಯಲ್ಲಿ ಬಂದಿಯನ್ನಾಗಿಸಿಕೊಂಡು ಈ ರೀತಿಯ ಜೀವನದಿಂದ ನಾನು ಬೇಸತ್ತು ಹೋಗಿದ್ದೇನೆ. ಆಗ ರೋಹಿತ್ ಹೇಳಿದ, ಆದರೆ ರವೀನಾ, ನನ್ನ ಜೀವನದಲ್ಲಿ ನಾನು ಯಾರನ್ನು ಪ್ರೀತಿಸುತ್ತೇನೆಯೋ, ಯಾರು ನನ್ನವರೋ, ಯಾರು ನನ್ನೊಂದಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೋ ಅಂಥವರೊಂದಿಗೆ ಮಾತ್ರ ನಾನು ಸಂಬಂಧ ಬೆಳೆಸುತ್ತೇನೆ. ಅವರನ್ನು ಬಿಟ್ಟರೆ ನಾನು ಗುರುತು ಪರಿಚಯವಿಲ್ಲದವರನ್ನು ಹಚ್ಚಿಕೊಳ್ಳಲು ಹೋಗುವುದಿಲ್ಲ. ನಮ್ಮವರ ಜೊತೆಗಿನ ಸಂಬಂಧಗಳನ್ನು ನಾನು ಸರಿಯಾಗಿ ನಿಭಾಯಿಸಿದರೆ ಅದಕ್ಕಿಂತಲೂ ಹೆಚ್ಚು ಖುಷಿ ನನಗೆ ಬೇರೇನೂ ಇಲ್ಲ. ನಾನು ಈ ಮೊದಲು ಕೂಡ ನಿನಗೆ ಇದನ್ನು ತಿಳಿ ಹೇಳಿದ್ದೇನೆ. ಯಾವುದೇ ವಸ್ತುವನ್ನೇ ಆದರೂ ಅಗತ್ಯಕ್ಕಿಂತಲೂ ಹೆಚ್ಚು ಬಳಸುವುದು ಒಳ್ಳೆಯದಲ್ಲ. ಇಂಥವುಗಳನ್ನು ಹದ್ದುಬಸ್ತಿನಲ್ಲಿ ಬಳಸಿದರೆ ಮಾತ್ರ ಮುಂದೆ ಒಳ್ಳೆಯದಾಗುತ್ತದೆ. ಏಕೆಂದರೆ ಒಂದು ಮಿತಿಯ ನಂತರ ಇದೆಲ್ಲವುಗಳ ಒಂದು ಗೀಳು ನಮಗೆ ಅಂಟಿಕೊಳ್ಳುತ್ತದೆ. ಆದರೆ ಈ ಫೋನ್ ಎಂಬ ರೋಗದಿಂದ ನೀನು ಯಾವಾಗ ಪಾರಾಗುತ್ತೀಯೋ ಆಗ ನಿನಗೆ ಇದೆಲ್ಲ ಅರ್ಥವಾಗುವುದು. ನಿನಗೆ ಈ ಫೋನಿನ ಗೀಳು ಯಾವ ರೀತಿ ಅಂಟಿಕೊಂಡಿದೆ ಎಂದರೆ ಇದರ ಮುಂದೆ ನಿನಗೆ ಸಂಬಂಧಗಳು ಸಹ ಗೌಣವಾಗಿ ಕಾಣುತ್ತವೆ. ಈ ಮಾತಿಗೆ ರವೀನಾ ಕೆಂಡಮಂಡಲವಾದಳು ಮತ್ತು ಹೇಳಿದಳು,
ಒಂದು ವೇಳೆ ನಿನಗೆ ನನ್ನ ಮೇಲೆ ಮತ್ತು ಈ ಫೋನಿನ ಮೇಲೆ ಅಷ್ಟೊಂದು ಕೋಪವಿದ್ದರೆ ನನಗೆ ವಿಚ್ಛೇದನ ಏಕೆ ಕೊಡುವುದಿಲ್ಲ? ಈಗಂತೂ ನಿನ್ನ ಮುಖ ನೋಡಿದರೆ ನನಗೆ ಕೋಪ ಉಕ್ಕಿ ಬರುತ್ತಿದೆ. ನನಗೆ ವಿಚ್ಛೇದನ ನೀಡಿ ನೀನು ಸ್ವತಃ ಟೆನ್ಷನ್ ಫ್ರೀ ಆಗು ಮತ್ತು ನನ್ನನ್ನು ಸಹ ಈ ಕಟ್ಟುನಿಟ್ಟಿನ ಜೀವನದಿಂದ ಮುಕ್ತಿಗೊಳಿಸು. ಹೀಗೆ ಹೇಳುತ್ತಾ ರವೀನಾ ಪಟಪಟ ಹೆಜ್ಜೆ ಸಪ್ಪಳದೊಂದಿಗೆ ತನ್ನ ಕೋಣೆಗೆ ಹೊರಟು ಹೋದಳು. ಆದರೆ ಈ ಮಾತನ್ನು ಕೇಳಿದ ರೋಹಿತ್ ಗರಬಡಿದವನಂತೆ ನಿಂತು ಬಿಟ್ಟನು. ರೋಹಿತ್ಗೆ ನಂಬಲು ಕೂಡ ಸಾಧ್ಯವಾಗಲಿಲ್ಲ. ಇದು ಅದೇ ಹುಡುಗಿ ಅಲ್ಲವೇ? ಒಮ್ಮೆ ನನ್ನನ್ನು ತನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದಳು. ಈ ಕಡೆ ಕೋಣೆಯಲ್ಲಿ ರವೀನಾ ಹಾಸಿಗೆಯಲ್ಲಿ ಮಲಗಿಕೊಂಡೇ ಕಣ್ಣೀರು ಸುರಿಸತೊಡಗಿದಳು ಮತ್ತು ಯೋಚಿಸತೊಡಗಿದಳು. ನನ್ನ ಅಪ್ಪ ಅಮ್ಮ ಸರಿಯಾಗಿ ಹೇಳುತ್ತಿದ್ದರು, ರೋಹಿತ್ ನನಗೆ ಸರಿಯಾದ ಜೋಡಿ ಅಲ್ಲ ಎಂದು. ಆದರೆ ನಾನು ಅವರ ಒಂದು ಮಾತನ್ನು ಕೇಳಲಿಲ್ಲ. ನನ್ನ ಮನಸ್ಸಿನ ಮಾತು ಕೇಳಿ ನಾನು ಎಂಥ ತಪ್ಪು ಮಾಡಿದೆ? ನನ್ನ ಕೈಯಿಂದಲೇ ನಾನು ನನ್ನ ಜೀವನವನ್ನು ಹಾಳು ಮಾಡಿಕೊಂಡೆ ಎಂದುಕೊಂಡಳು. ಕ್ರಮೇಣ ಅವರಿಬ್ಬರು ಮತ್ತೊಮ್ಮೆ ಹತ್ತಿರವಾಗಲು ಪ್ರಯತ್ನಪಟ್ಟರು. ಈಗ ಅವರ ಮದುವೆಯಾಗಿ 1 ವರ್ಷ ಪೂರ್ಣಗೊಳ್ಳುವುದರಲ್ಲಿ ಇತ್ತು. ಮದುವೆಯಾಗಿ 1 ವರ್ಷವಾಗುವುದಕ್ಕಿಂತ ಒಂದು ದಿನ ಮೊದಲು ರೋಹಿತ್ನು ರವೀನಾಳಿಗೆ ಹೇಳಿದನು, ರವೀನಾ, ನಾಳೆ ನಾವು ಮದುವೆಯಾಗಿ 1 ವರ್ಷ ಪೂರ್ಣಗೊಳ್ಳಲಿದೆ ಎಂದಾಗ ರವೀನಾ ಉತ್ಸಾಹದಿಂದ ಕೇಳಿದಳು, ಹಾಗಾದರೆ ಹೇಳು, ನಾವು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಹೇಗೆ ಮಾಡೋದು? ಆಗ ರೋಹಿತ್ ಪ್ರಸನ್ನತೆಯಿಂದ ಹೇಳಿದನು, ತುಂಬ ವಿಶಿಷ್ಟವಾಗಿ ಆಚರಿಸೋಣ. ಇದನ್ನು ಕೇಳಿ ರವೀನಾ ತುಂಬ ಖುಷಿಯಾದಳು. ಆಗ ರೋಹಿತ್ ಹೇಳಿದನು, ನಾಳೆ ಬೆಳಿಗ್ಗೆ ಬೇಗ ರೆಡಿಯಾಗು. ಮೊದಲು ನಾವು ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದ ತೆಗೆದುಕೊಳ್ಳೋಣ. ಪ್ರಸಾದ ಹಂಚಿದ ನಂತರ ಬಡವರಿಗೆ ಊಟ ಹಾಕಿಸೋಣ. ಈ ಮಾತು ಕೇಳಿ ರವೀನಾ ಸಿಟ್ಟಿನಿಂದ ಕೇಳಿದಳು, ರೋಹಿತ್, ಎಲ್ಲಿಯವರೆಗೆ ಇದೆಲ್ಲ ನಡೆಯುತ್ತದೆ? ನಮ್ಮ ಮದುವೆಯಾಗಿ ಪೂರ್ಣ 1 ವರ್ಷವಾಗಿದೆ. ಆದರೆ ನಿನ್ನ ಹವ್ಯಾಸವಂತೂ ಇಲ್ಲಿಯವರೆಗೂ ಬದಲಾಗಿಲ್ಲ. ಯಾವುದೇ ಎಂಟರ್ಟೈನ್ಮೆಂಟ್ ಕೂಡ ಇಲ್ಲ. ಹಲೋ, ನೀನೆಷ್ಟು ಬೋರಿಂಗ್ ಮನುಷ್ಯ. ಕೊನೆ ಪಕ್ಷ ನಿನ್ನ ಹೆಂಡತಿಗೆ ಒಂದು ಸರ್ಪ್ರೈಸ್ ಕೊಡುವುದು ಬೇಡವೇ? ಏಕೆ ಅರ್ಥವಾಗುವುದಿಲ್ಲ? ಜೀವನದಲ್ಲಿ ಬದಲಾವಣೆಯನ್ನು ತಂದುಕೊಳ್ಳುವುದು ತುಂಬ ಅವಶ್ಯಕವಾಗಿದೆ. ನಿನ್ನ ಜೊತೆ ಜೀವನವನ್ನು ನಡೆಸುವುದು ಎಂಥ ಬೋರಿಂಗ್ ಆಗಿದೆ. ಕೇವಲ ಪ್ರೀತಿಯ ಆಧಾರದ ಮೇಲೆ ಇಡೀ ಜೀವನವನ್ನು ಕಳೆಯಲು ಸಾಧ್ಯವೇ? ನೋಡು, ಇರುವುದು ಒಂದೇ ಜೀವನ. ಮನುಷ್ಯನಿಗೆ ಜೊತೆಯಲ್ಲಿ ಕೆಲವೊಂದು ಕನಸುಗಳು ಕೂಡ ಇರುತ್ತವೆ, ಇಚ್ಛೆಗಳು ಇರುತ್ತವೆ. ಈಗಿನ ಜನರನ್ನು ನೋಡು, ಎಷ್ಟೊಂದು ಮಾಡರ್ನ್ ಆಗಿದ್ದಾರೆ, ಎಷ್ಟೊಂದು ಅಡ್ವಾನ್ಸ್ ಆಗಿದ್ದಾರೆ. ಮನಸ್ಸಿಗೆ ಇಷ್ಟವಾಗುವ ಹಾಗೆ ಜೀವನ ಸಾಗಿಸುವುದರಲ್ಲಿ ಖುಷಿ ಇದೆ. ನಾನು ಹಾಗೆ ಇದ್ದಾಗ ಮಾತ್ರ ನನಗೆ ಖುಷಿ ದೊರೆಯುತ್ತದೆ. ಲೇಟ್ ನೈಟ್ ಪಾರ್ಟಿಗಳು, ಡಿನ್ನರ್, ಬರ್ತ್ಡೇ ಅಥವಾ ಆ್ಯನಿವರ್ಸರಿಯಲ್ಲಿ ಕೇಕ್ ಕಟ್ ಮಾಡೋದು, ಪಾರ್ಟಿ ಮಾಡೋದು ಅಥವಾ ಔಟಿಂಗ್ ಹೋಗುವುದು, ಇದೆಲ್ಲವುಗಳಿಂದ ನೀನು ದೂರವೇ ಇರುತ್ತೀಯ. ರೋಹಿತ್, ನಿನಗೆ ಗೊತ್ತಾ, ಯಾವಾಗ ನಮ್ಮ ಮದುವೆ ನಡೆದಿತ್ತೋ ಅದೇ ದಿನ ನನ್ನ ಗೆಳತಿ ಪದ್ಮಾಳ ಮದುವೆಯೂ ಕೂಡ ನಡೆದಿತ್ತು. ಆದರೆ ಈ 1 ವರ್ಷದಲ್ಲಿ ಅವಳು 2 ಬಾರಿ ತನ್ನ ಗಂಡನ ಜೊತೆಗೆ ಫಾರಿನ್ ಟೂರ್ಗೆ ಹೋಗಿ ಬಂದಿದ್ದಾಳೆ ಮತ್ತು ಇಂಡಿಯಾದಲ್ಲಂತೂ ಎಷ್ಟು ಜಾಗ ಸುತ್ತಿದ್ದಾಳೋ ಗೊತ್ತಿಲ್ಲ. ಆಗಾಗ ಕ್ಯಾಂಡಲ್ ಲೈಟ್ ಡಿನ್ನರ್, ಬರ್ತ್ಡೇ ಸರ್ಪ್ರೈಸ್ ಮತ್ತು ಇನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿಯೂ ತನ್ನ ಸುಂದರ ಫೋಟೋವನ್ನು ಕ್ಲಿಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುತ್ತಾಳೆ. ಅವರಿಬ್ಬರು ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಎಷ್ಟೊಂದು ಖುಷಿಯಾಗಿ ಕಾಣುತ್ತಾರೆ. ನನ್ನ ಮತ್ತೊಬ್ಬಳು ಗೆಳತಿ ನೀಲಾ 2 ದಿನಕ್ಕೆ ಮೊದಲು ಅವಳ ಬರ್ತ್ಡೇ ಇತ್ತು. ಅವಳ ಗಂಡ ಅವಳ ಹುಟ್ಟಿದ ದಿನದಂದು ಒಂದು ಒಳ್ಳೆ ಗಿಫ್ಟ್ ನೀಡಿದನು. ಅದಕ್ಕೆ ಅವಳು ಎಷ್ಟೊಂದು ಎಕ್ಸೈಟ್ ಆಗಿದ್ದಳು. ಅವಳ ಮುಖದ ಮೇಲೆ ಎಂಥ ಖುಷಿ ಇತ್ತು. ಆದರೆ ಕೇವಲ ನನ್ನ ಅದೃಷ್ಟ ಮಾತ್ರ ಕೈ ಕೊಟ್ಟಿತ್ತು. ಇಲ್ಲಿ ನನ್ನ ಅಳಲನ್ನು ಕೇಳುವವರು ಯಾರು? ನೀನಂತೂ ಅದೇ 1000 ವರ್ಷಗಳ ಹಿಂದಿನ ಜೀವನವನ್ನು ನಡೆಸುತ್ತಿದ್ದೀಯ. ಬಾವಿಯ ಒಳಗಿನ ಕಪ್ಪೆಯಂತೆ ಪ್ರತಿ ಮಾತಿಗೂ ನಿನ್ನದೇ ಆದ ಫಿಲಾಸಫಿಯನ್ನು ಹೇಳುತ್ತೀಯ. ನೆಲದ ಮೇಲೆ ಕುಳಿತು ಕೇವಲ ಶಾಕಾಹಾರಿ ಭೋಜನ ಮಾಡಬೇಕು. ಪ್ರಾತಃ ಕಾಲದಲ್ಲೆದ್ದು ಯೋಗ ಪ್ರಾಣಾಯಾಮ ಮಾಡಬೇಕು. ಸೋಷಿಯಲ್ ಮೀಡಿಯಾ ಅಂದರೆ ನಿನಗೆ ನಕಲಿ ಪ್ರಪಂಚ ಎಂದು ಅನಿಸುತ್ತಿದೆ ಅಲ್ಲವೇ? ಸಂಸ್ಕಾರ, ಸಂಸ್ಕೃತಿ, ಪರಂಪರೆ, ನಂಬಿಕೆ ಇಷ್ಟೇ ಅಲ್ಲವೇ ನಿನ್ನ ಜೀವನಕ್ಕೆ ಬೇಕಿರುವುದು? ಇದರ ಮೇಲಾಗಿ ಕನ್ನಡದ ಒಂದೊಂದು ಶಬ್ದವನ್ನು ಎಲ್ಲಿಂದ ಹುಡುಕಿ ತರುತ್ತೀಯೋ ಗೊತ್ತಿಲ್ಲ. ಅದು ಎದುರಿಗೆ ಇರುವವರ ತಲೆಯ ಮೇಲಿಂದ ಹೊರಟು ಹೋಗುತ್ತದೆ. ಜಗತ್ತು ಎಲ್ಲಿಂದ ಎಲ್ಲಿಗೆ ಹೊರಟು ಹೋಗಿದೆ. ಆದರೆ ನಾವು ಮಾತ್ರ ಅದೇ 1000 ವರ್ಷಗಳ ಹಿಂದಕ್ಕೆ ಹೋಗುತ್ತಿದ್ದೇವೆ. ಅಂಥ ಸಂದರ್ಭಗಳಲ್ಲಿ ಸರ್ಪ್ರೈಸ್ ಕೊಡುವುದು ಸಹ ದೂರದ ಮಾತು. ಆದರೆ ನಿನಗೆ ಪ್ರಸಾದ ಹಂಚುವುದು ಮತ್ತು ಬಡವರಿಗೆ ಅನ್ನದಾನ ಮಾಡುವುದರಿಂದ ಪ್ರಪಂಚದ ಎಲ್ಲ ಸುಖಗಳು ಸಿಗುತ್ತದೆ ಅಲ್ಲವೇ? ರವೀನಾಳ ಈ ಎಲ್ಲ ಮಾತುಗಳನ್ನು ಕೇಳಿ ರೋಹಿತ್ ಹೈರಾಣಾಗಿ ಹೋದನು ಮತ್ತು ನೋಡುತ್ತಲೇ ಇದ್ದನು. ಅವನಿಗೆ ಗೊತ್ತಿತ್ತು, ಈ ಸಮಯದಲ್ಲಿ ಅವನು ಏನಾದರೂ ಹೇಳಿದರೆ ಜಗಳ ಇನ್ನೂ ಹೆಚ್ಚಾಗುವ ಸಂಭವ ಇದೆ ಎಂದು ಅವನಿಗೆ ತಿಳಿದಿತ್ತು. ಮಾರನೇ ದಿನ ಅವನು ರವೀನಾಳ ಬಳಿ ಬಂದನು. ಅವಳಿಗೆ ಪ್ರೀತಿಯಿಂದ ಅರ್ಥ ಮಾಡಿಸುತ್ತಾ ಹೇಳಿದನು, ನಿನಗೆ ಏನಾದರೂ ಹೇಳಿ ನಿನ್ನ ಮನಸ್ಸನ್ನು ನೋಯಿಸುವ ಯಾವುದೇ ಉದ್ದೇಶ ನನಗಿರಲಿಲ್ಲ. ನಾನು ನೋಡಿದಾಗಲೆಲ್ಲ ನೀನು ಹಗಲು ರಾತ್ರಿ ಫೋನ್ನಲ್ಲಿ ಸೋಷಿಯಲ್ ಮೀಡಿಯಾವನ್ನು ಅಗತ್ಯಕ್ಕಿಂತ ಹೆಚ್ಚಾಗಿ ಬಳಸುವುದು. ಈ ಕಾರಣಗಳಿಂದ ಮನೆಯ ಎಲ್ಲ ಕೆಲಸಗಳನ್ನು ನೀನು ನಿರ್ಲಕ್ಷ್ಯ ಮಾಡುತ್ತಿದ್ದೀಯ. ಅದರಿಂದಾಗಿ ನನಗೆ ಸುಮ್ಮನೆ ಇರಲು ಆಗಲಿಲ್ಲ. ನಾನು ಅವಶ್ಯಕತೆಗಿಂತ ಹೆಚ್ಚು ಮಾತಾಡಿದೆ ಎಂದು ಅನಿಸುತ್ತಿದೆ. ಇದೆಲ್ಲದಕ್ಕಾಗಿ ನಾನು ನಿನ್ನಲ್ಲಿ ಕ್ಷಮೆ ಕೇಳುತ್ತೇನೆ. ಮುಂದೆ ಹೀಗೆ ನಡೆಯಬಾರದೆಂದು ನಾನು ನಿನ್ನಲ್ಲಿಯೂ ಸಹ ವಿನಂತಿ ಮಾಡಿಕೊಳ್ಳುತ್ತೇನೆ. ಈ ನಕಲಿ ಪ್ರಪಂಚದಿಂದ ಆದಷ್ಟು ಬೇಗ ಹೊರಕ್ಕೆ ಬಾ. ನೋಡು ರವೀನಾ,
ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನ ಫೋಟೋನು ಶೇರ್ ಮಾಡಿ ನಿನಗೆ ಬೇರೆ ಗೆಳೆಯರಿಂದ ಅದಕ್ಕೆ ಲೈಕ್ ಪಡೆದು ಮತ್ತು ಅವರ ಫೋಟೋಗಳಿಗೆ ನೀನು ಲೈಕ್ ಮಾಡುವಾಗ ನಿನಗೆ ಎಷ್ಟು ಖುಷಿ ದೊರೆಯುತ್ತದೆ ಎಂದಾದರೆ, ವಾಸ್ತವದಲ್ಲಿ ಈ ಪ್ರಪಂಚದಲ್ಲಿ ನಿನಗೆ ಅವಶ್ಯಕತೆ ಬಿದ್ದಾಗ ಈ ಗೆಳೆಯರಲ್ಲಿ ಒಬ್ಬರು ಕೂಡ ನಿನ್ನ ಬಳಿ ಬರುವುದಿಲ್ಲ. ನಿನಗೆ ಸಹಾಯ ಮಾಡಲು ಯಾರೂ ಬರುವುದಿಲ್ಲ. ಆಗ ನಿನ್ನ ಜೊತೆ ನಿಲ್ಲುವವರು ನಿನ್ನವರೇ ಹೊರತು ಬೇರೆ ಯಾರೂ ಅಲ್ಲ. ಅವರ ಜೊತೆ ನಿನ್ನ ಸಂಬಂಧಗಳು ಬೆಸೆದು ಅವರು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿರುತ್ತಾರೆ. ಆದ್ದರಿಂದ ಸಮಯ ಮೀರುವುದಕ್ಕಿಂತ ಮೊದಲು ನಿನ್ನನ್ನು ನೀನು ಬದಲಾಯಿಸಿಕೊ. ನಿನ್ನ ಅಸಲಿ ಜೀವನದ ಬಗ್ಗೆ ಯೋಚಿಸು. ನಿನ್ನ ಸಂಬಂಧದ ಬಗ್ಗೆ ಯೋಚಿಸು ರವೀನಾ. ದೂರದಿಂದ ನೋಡುವಾಗ ನಮಗೆ ಬೇರೆಯವರ ಲೈಕ್ಗಳು ತುಂಬ ಪರ್ಫೆಕ್ಟಾಗಿ ತೋರುತ್ತವೆ. ನಮ್ಮ ಅಕ್ಕಪಕ್ಕದ ಮತ್ತು ಈ ಪ್ರಪಂಚದಲ್ಲಿರುವ ಎಲ್ಲ ಜನರು ಎಂಥ ಸುಂದರ ಜೀವನವನ್ನು ನಡೆಸುತ್ತಿದ್ದಾರೆ ಎಂದು ನಮಗೆ ಅನಿಸುತ್ತದೆ. ಆ ಫೋಟೋದಲ್ಲಿ ಅವರು ತುಂಬ ಖುಷಿಯಾಗಿರುವಂತೆ ಕಾಣುತ್ತಾರೆ. ಎಷ್ಟೊಂದು ಖುಷಿಯಾಗಿ ನಗುತ್ತಾ ಅವರು ಫೋಟೋದಲ್ಲಿ ಕಾಣಿಸುತ್ತಾರೋ ಅದನ್ನೆಲ್ಲ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುತ್ತಾರೆ. ಆದರೆ ರವೀನಾ, ನಾವು ಇದನ್ನು ಕೂಡ ಯೋಚಿಸಬೇಕು. ಯಾರೇ ಆಗಲಿ ತಮ್ಮ ಫ್ಯಾಮಿಲಿ ಜೊತೆ ಜಗಳವಾಡುತ್ತಿರುವ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವುದಿಲ್ಲ. ಅವರು ದುಃಖದಿಂದಿರುವಾಗ, ಉದಾಸೀನತೆಯಿಂದಿರುವಾಗ ಆ ಕ್ಷಣವನ್ನು ತಮ್ಮ ಗೆಳೆಯರೊಂದಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುವುದಿಲ್ಲ. ಆದ್ದರಿಂದ ಎಲ್ಲರ ಜೀವನವು ರೊಮ್ಯಾನ್ಸ್ ಮತ್ತು ಉತ್ಸಾಹದಿಂದ ತುಂಬಿದೆ ಎನ್ನುವುದನ್ನು ಮೊದಲು ನಮ್ಮ ತಲೆಯಿಂದ ತೆಗೆದುಹಾಕಬೇಕು. ನಾವು ಅವರ ಜೊತೆ ಕಂಪೇರ್ ಮಾಡಿಕೊಳ್ಳುತ್ತಾ ನೀರಸವಾದ ಜೀವನವನ್ನು ನಡೆಸುತ್ತೇವೆ. ಜಗಳಗಳು ಯಾರ ಮನೆಯಲ್ಲಿ ನಡೆಯುವುದಿಲ್ಲ? ಎಲ್ಲರ ಮನೆಯಲ್ಲಿ ಚಿಕ್ಕ ಪುಟ್ಟ ವಿಷಯಕ್ಕಾಗಿ ಜಗಳ ನಡೆಯುತ್ತಲೇ ಇರುತ್ತವೆ. ಆದರೆ ಚಿಕ್ಕ ಪುಟ್ಟ ವಿಷಯವನ್ನು ಅಷ್ಟೊಂದು ದೊಡ್ಡದಾಗಿ ಮಾಡುವುದು ಮತ್ತು ಮನುಷ್ಯ ಬೇರೆಯಾಗಲು ಯೋಚಿಸುವುದು, ವಿಚ್ಛೇದನದಂಥ ಆಪ್ಷನ್ ಬಗ್ಗೆ ಯೋಚನೆ ಮಾಡುವುದು, ಇದು ತಪ್ಪಲ್ವಾ? ಏನು ನಡೆದಿದೆಯೋ ಅದು ಮತ್ತೊಮ್ಮೆ ನಡೆಯಬಾರದು. ಒಂದು ವೇಳೆ ನಮ್ಮ ಜೀವನ ಮತ್ತೊಮ್ಮೆ ಸುಖಮಯವಾಗಲಿ ಎಂದು ನಾವು ಈ ರೀತಿ ಏಕೆ ಯೋಚಿಸಬಾರದು? ನಮ್ಮ ಜೀವನ ಒಂದು ದೊಡ್ಡ ಪುಸ್ತಕವಿದ್ದಂತೆ. ನಿನ್ನೆ ನಮ್ಮ ಜೀವನದಲ್ಲಿ ಏನು ನಡೆದಿದೆಯೋ ಅದು ಪುಸ್ತಕದ ಒಂದು ಹಾಳೆಯಾಗಿತ್ತು. ಆದರೆ ಯಾವುದೇ ಪುಸ್ತಕದ ಒಂದು ಹಾಳೆ ಹರಿದು ಹೋದರೆ ಅಥವಾ ಹಾಳಾದರೆ ನಾವು ಅದಕ್ಕಾಗಿ ಇಡೀ ಪುಸ್ತಕವನ್ನು ಎಸೆಯುವುದಿಲ್ಲ ತಾನೇ? ಅದರಿಂದ ನಾವು ನಮ್ಮ ಸಂಬಂಧದೊಂದಿಗೂ ಕೂಡ ಈ ರೀತಿ ಮಾಡಬಾರದು. ಈಗ ನಾನು ಆಫೀಸ್ಗೆ ಹೋಗುತ್ತೇನೆ. ನನಗೆ ತುಂಬ ತಡವಾಗುತ್ತಿದೆ. ಸಂಜೆ ಬಂದು ನಿನ್ನನ್ನು ಭೇಟಿಯಾಗುತ್ತೇನೆ. ಆಗ ನಾನು ಅದೇ ಕಿಲಕಿಲ ನಗುತ್ತಿರುವ ರವೀನಾಳನ್ನು ನೋಡಲು ಬಯಸುತ್ತೇನೆ. ಆ ಸಮಯದಲ್ಲಿ ರೋಹಿತ್ ಆಫೀಸ್ಗೆ ಹೊರಟು ಹೋದನು. ಸಂಜೆ ಬಂದಾಗ ರವೀನಾ ಬ್ಯಾಗ್ ಪ್ಯಾಕ್ ಮಾಡುತ್ತಿರುವುದನ್ನು ನೋಡಿ ದಂಗಾಗಿ ಹೋದನು. ಅದನ್ನು ನೋಡುತ್ತಲೇ ರೋಹಿತ್ ಹೇಳಿದನು, ರವೀನಾ, ಎಲ್ಲಾದರೂ ಹೋಗುವ ತಯಾರಿ ನಡೆಸುತ್ತಿದ್ದೀಯಾ? ತವರಿನಿಂದ ನಿನ್ನ ಅಮ್ಮನ ಫೋನ್ ಬಂದಿತ್ತೇನೋ? ಒಳ್ಳೆಯದಾಯಿತು. ಸ್ವಲ್ಪ ದಿನ ಅಮ್ಮನ ಜೊತೆ ಕಾಲ ಕಳೆದರೆ ನಿನ್ನ ಮೂಡ್ ಸಹ ಸುಧಾರಿಸುವುದು. ಆಗ ರವೀನಾ ಹೇಳಿದಳು, ಇಲ್ಲ, ನಾನು ಸ್ವಲ್ಪ ದಿನಗಳ ಮಟ್ಟಿಗೆ ತವರಿಗೆ ಹೋಗುವುದಿಲ್ಲ. ಬದಲಾಗಿ ಅಲ್ಲೇ ಉಳಿಯಲು ಹೋಗುತ್ತಿದ್ದೇನೆ. ಮುಂದೆಂದಿಗೂ ಮರಳಿ ಬರುವುದಿಲ್ಲ. ರವೀನಾಳ ಈ ಮಾತು ಕೇಳಿ ರೋಹಿತ್ ಹೈರಾಣಾದ. ಅವನ ದೇಹದಲ್ಲಿ ರಕ್ತ ಸಂಚಾರವೇ ನಿಂತಂತಾಯಿತು. ಆದರೂ ಸಂಭಾಳಿಸಿಕೊಂಡು ಹೇಳಿದನು, ರವೀನಾ, ನೀನೇ ಹೇಳುತ್ತಿದ್ದೆ, ನಮಗೆ ಇದೊಂದೇ ಜೀವನ ಇರುವುದು. ನಮಗೆ ದೊರೆತ ಈ ಜೀವನ ಕೇವಲ ಜಗಳ ಮಾಡುತ್ತಾ ಕಾಲ ಕಳೆಯಲು ದೊರೆತಿದೆಯೇ? ನಾವು ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ಒಟ್ಟಿಗೆ ಇದ್ದು ಸಹ ಬದುಕಬಹುದಲ್ಲವೇ? ಮತ್ತೆ ಈ ರೀತಿ ವಾತಾವರಣವನ್ನು ಏಕೆ ಸೃಷ್ಟಿ ಮಾಡಬೇಕು? ರವೀನಾ, ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸು. ತಕ್ಷಣ ರೋಹಿತ್ನ ಮಾತನ್ನು ಅರ್ಧಕ್ಕೆ ನಿಲ್ಲಿಸುತ್ತಾ ರವೀನಾ ಹೇಳಿದಳು, ಸಾಕು, ಮತ್ತೇನು ಕೇಳಬೇಕಾಗಿಲ್ಲ. ನಿನ್ನ ಲೆಕ್ಚರ್ ನಿನ್ನ ಬಳಿ ಇಟ್ಟುಕೋ. ಆದರೆ ನನಗೆ ಇಷ್ಟು ಮಾತ್ರ ಗೊತ್ತು, ಯಾವ ಮನುಷ್ಯನಿಗೆ ನನ್ನ ಆಸೆ ಆಕಾಂಕ್ಷೆಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗುವುದಿಲ್ಲವೋ, ಅವನ ದೃಷ್ಟಿಯಲ್ಲಿ ನನ್ನ ಕನಸುಗಳ ಬಗ್ಗೆ, ನನ್ನ ಆಸೆಗಳ ಬಗ್ಗೆ ಯಾವುದೇ ಕಾಳಜಿ ಇಲ್ಲವೋ ಅಂಥ ವ್ಯಕ್ತಿಯ ಜೊತೆ ಇದ್ದು ನಾನು ನನ್ನ ಜೀವನವನ್ನು ಹಾಳು ಮಾಡಿಕೊಳ್ಳಲಾರೆ. ಇಷ್ಟು ಹೇಳಿ ರವೀನಾ ತನ್ನ ಬ್ಯಾಗನ್ನು ಎತ್ತಿಕೊಂಡಾಗ ರೋಹಿತ್ ಹೇಳಿದ, ಸರಿ ರವೀನಾ, ಒಂದು ವೇಳೆ ನಾನು ನಿನಗೆ ಇಷ್ಟೊಂದು ಕೆಟ್ಟವನಾಗಿ ಕಂಡರೆ ನೀನು ಈ ಮನೆಯನ್ನು ಬಿಟ್ಟು ಹೋಗಬಹುದು. ಆದರೆ ಒಂದು ಮಾತು ನೆನಪಿಟ್ಟುಕೋ, ಒಮ್ಮೆ ನೀನು ಈ ಮನೆಯಿಂದ ಹೊರಟು ಹೋದರೆ ಶಾಶ್ವತವಾಗಿ ಈ ಮನೆಯ ಬಾಗಿಲು ನಿನಗೆ ಮುಚ್ಚುವುದು. ನೀನು ಮುಂದೆ ಇಷ್ಟಪಟ್ಟರೂ ಸಹ ನನ್ನ ಜೀವನದಲ್ಲಿ, ನನ್ನ ಹೃದಯದಲ್ಲಿ ನಿನಗೆ ಜಾಗವಿರುವುದಿಲ್ಲ. ರವೀನಾ ಸಿಟ್ಟಿನಿಂದ ಹೇಳಿದಳು, ನಿನ್ನಂಥ ಮನುಷ್ಯನ ಜೀವನದಲ್ಲಿ ಮತ್ತೆ ಮರಳಿ ಬರಲು ಯಾರು ಇಷ್ಟಪಡುತ್ತಾರೆ? ಇಲ್ಲಿಗೆ ಮರಳಿ ಬರುವುದಕ್ಕಿಂತ ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಬೆಟರ್ ಆಪ್ಷನ್ ಆಗಿರುತ್ತೆ. ಹೀಗೆ ಹೇಳುತ್ತಾ ರವೀನಾ ರೋಹಿತ್ನ ಮನೆ ಬಿಟ್ಟು ಹೊರಟು ಹೋದಳು. ಕೊನೆಗೆ ಇದು ವಿಚ್ಛೇದನವರೆಗೂ ಬಂದು ತಲುಪಿತು. ತನ್ನ ಹಿಂದಿನ ಎಲ್ಲ ಘಟನೆಗಳನ್ನು ನೆನಪು ಮಾಡಿಕೊಳ್ಳುತ್ತಿದ್ದ ರವೀನಾ ವಾಸ್ತವಕ್ಕೆ ಬಂದಳು. ಯಾವಾಗ ರೋಹಿತ್ನ ಮನೆಯ ಬಳಿ ಬಂದು ಡ್ರೈವರ್ ಕಾರಿನ ಬ್ರೇಕ್ ಹಾಕಿದಾಗ, ಕಾರಿನಿಂದ ಇಳಿದು ಬಾಗಿಲ ಬಳಿ ಬಂದು ಕಾಲಿಂಗ್ ಬೆಲ್ ಮಾಡಿದಾಗ ಅವಳ ದೃಷ್ಟಿ ಮನೆಯ ನೇಮ್ ಪ್ಲೇಟ್ ಮೇಲೆ ಬಿತ್ತು. ಅದರ ಮೇಲೆ ಬರೆದಿತ್ತು, ರವೀನಾ ಮತ್ತು ರೋಹಿತ್ನ ಪ್ರೇಮಲೋಕ. ಅದನ್ನು ನೋಡುತ್ತಲೇ ಅವಳ ಕಣ್ಣು ತುಂಬಿ ಬಂದಿತ್ತು. ಬೆಲ್ ರಿಂಗ್ ಆದಾಗ ಕಮಲ ಅವರು ಬಾಗಿಲನ್ನು ತೆರೆದರು. ಅವರನ್ನು ನೋಡುತ್ತಲೇ ರವೀನಾ ಅವರ ಕಾಲು ಮುಟ್ಟಿ ನಮಸ್ಕರಿಸಿದಳು. ಕಮಲ ಅವರು ದೀರ್ಘಕಾಲ ಸುಮಂಗಲಿಯಾಗಿರು ಎಂದು ನಯವಾಗಿ ಆಶೀರ್ವಾದ ಮಾಡಿದರು. ಆಗ ರವೀನಾ ಹೈರಾಣಾಗಿ ಇವರ ಕಡೆಗೆ ನೋಡಿದಳು. ಅದೇ ಸಮಯದಲ್ಲಿ ರವೀನಾಳ ಮೊಬೈಲ್ ರಿಂಗ್ ಆಯಿತು. ಹೌದಮ್ಮ, ನಾನು ಬಂದು ತಲುಪಿದ್ದೇನೆ, ಭಾರವಾದ ಹೃದಯದಿಂದ ರವೀನಾ ಹೇಳಿದಳು. ಆಗ ಆ ಕಡೆಯಿಂದ ಧ್ವನಿ ಬಂದಿತು, ತುಂಬ ಹೊತ್ತು ಅಲ್ಲಿ ಕಾಲ ಕಳೆಯುವ ಅವಶ್ಯಕತೆ ಇಲ್ಲ.
ನಿನ್ನ ಸಾಮಾನನ್ನು ಎತ್ತಿಕೊಂಬತ್ತು ಅಲ್ಲಿಂದ ತಕ್ಷಣ ಹೊರಟು ಬಾ. ಸರಿ ಮಮ್ಮಿ ಎಂದು ಹೇಳಿ ಅವಳು ಫೋನನ್ನು ಕಟ್ ಮಾಡಿದಳು. ಒಳಗಡೆ ಬರುತ್ತಿದ್ದಂತೆ ಹಲವಾರು ನೆನಪುಗಳು ಅವಳ ಮನದಲ್ಲಿ ಪ್ರವಾಹದಂತೆ ಉಕ್ಕಿ ಬಂದವು. ಅವಳ ಕೈಯಾರೆ ಅಲಂಕೃತವಾಗಿರುವ ಆ ಪ್ರೇಮಲೋಕದ ಅರಮನೆ ಇನ್ನು ಹಾಗೆ ಅವಳ ಕಣ್ಣ ಮುಂದೆ ಇತ್ತು. ಮುಂದಿನ ಗೋಡೆಯ ಮೇಲೆ ಮದುಮಗಳ ರೂಪದಲ್ಲಿರೋ ರವಿನಾಳ ಸುಂದರ ಫೋಟೋ ಹಾಕಲಾಗಿತ್ತು. ಆ ಫೋಟೋ ರವಿನಾಳನ್ನು ಅಣಕಿಸುವಂತೆ ಕೇಳುತ್ತಿತ್ತು. ಏಕೆ ರವಿನಾ, ನಿನ್ನ ಕನಸಿನ ಹಾರಾಟ ಮುಗಿಯಿತೆ? ಇದಕ್ಕಾಗಿ ನೀನು ನಿನ್ನ ರೋಹಿತ್ನನ್ನು ಕೂಡ ಬಿಟ್ಟು ಹೋದಿಯಲ್ಲವೇ? ಮತ್ತೆ ಅವಳ ದೃಷ್ಟಿ ಮದುಮಗಳಾಗಿ ಪ್ರಥಮ ದಿನ ಮನೆಗೆ ಬಂದಾಗ, ಅವಳು ಮನೆಯೊಳಗೆ ಪ್ರಥಮ ಹೆಜ್ಜೆ ಇಟ್ಟಾಗ ರೋಹಿತ್ ತುಂಬ ಪ್ರೀತಿಯಿಂದ ಆ ಹೆಜ್ಜೆಯ ಫೋಟೋ ಫ್ರೇಮ್ ಮಾಡಿಸಿ ಇಟ್ಟಿದ್ದ. ಫೋಟೋ ಕಡೆಗೆ ಅವಳ ದೃಷ್ಟಿ ಹರಿಯಿತು. ಮತ್ತೆ ಅವಳ ದೃಷ್ಟಿ ತಾನು ಮತ್ತು ರೋಹಿತ್ ಇಬ್ಬರು ಒಬ್ಬರ ಹೆಗಲ ಮೇಲೆ ಮತ್ತೊಬ್ಬರು ಕೈಯಿಟ್ಟು ಪ್ರೀತಿಯಿಂದ ತೆಗೆಸಿಕೊಂಡ ಫೋಟೋದ ಮೇಲೆ ಹರಿಯಿತು. ಆಕಸ್ಮಿಕವಾಗಿ ಅವಳಿಗೆ ಈ ಮನೆಯ ಪ್ರತಿಯೊಂದು ವಸ್ತುಗಳು ಕೂಗಿ ಕೂಗಿ ಒಂದೇ ಪ್ರಶ್ನೆಯನ್ನು ಕೇಳುತ್ತಿರುವಂತೆ ಅನಿಸಿತು. ನಿನ್ನ ಸುಂದರ ಸಂಸಾರವನ್ನು, ಮನೆಯನ್ನು ಏಕೆ ಹಾಳು ಮಾಡಿದೆ? ಅವಳ ಕಣ್ಣಿಂದ ಕಣ್ಣೀರು ಸುರಿಯತೊಡಗಿತ್ತು. ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಕೋಣೆಯೊಳಗೆ ಬಂದು ತಲುಪಿದಳು. ನೋಡಿದಾಗ ಮುಂದೆ ರೋಹಿತ್ ನಿಂತಿದ್ದನು. ಅವಳ ಕೈಯಲ್ಲಿ ಕೋರ್ಟ್ನ ಲೆಟರ್ ನೋಡುತ್ತಿದ್ದಂತೆ ರೋಹಿತ್ನು ಮನದಲ್ಲೇ ಹೇಳಿಕೊಂಡನು, ರವಿನಾ, ಈ ಕಾಗದದಲ್ಲಿ ಏನೇ ಬರೆದಿರಬಹುದು, ಅದನ್ನು ನೀನು ಮರಳಿ ತೆಗೆದುಕೊಂಡು ಹೋಗು. ಆದರೆ ನಮ್ಮ ಮಧ್ಯೆ ಬೆಸೆದಿರುವ ಅವಶ್ಯ ವಿಷಯಗಳು ಈ ಕಾಗದದಲ್ಲಿ ಬರೆದಿಲ್ಲ. ಈ ಕಾಗದದ ತುಂಡು ಅಷ್ಟೊಂದು ಅವಶ್ಯಕತೆ ಇದೆಯೇ? ಸ್ವಲ್ಪ ಹೊತ್ತು ಮನದಲ್ಲಿ ಯೋಚಿಸಿ ನಂತರ ತನ್ನ ನೋವನ್ನು ತೋರಿಸಿಕೊಳ್ಳದೆ ತಾನು ಸಾಮಾನ್ಯವಾಗಿರುವಂತೆ ನಟಿಸುತ್ತಾ ರೋಹಿತ್ ಹೇಳಿದನು, ಹೇಗಿದ್ದೀಯಾ ರವಿನಾ? ನಾನು ಚೆನ್ನಾಗಿದ್ದೇನೆ. ನೀನು ಹೇಳು, ನೀನು ಹೇಗಿದ್ದೀಯಾ ಎಂದು ರವಿನಾ ಕೇಳಿದಾಗ ರೋಹಿತ್ ಏನೋ ಉತ್ತರ ನೀಡುವವನಿದ್ದ. ಆಗ ಆಕಸ್ಮಿಕವಾಗಿ ರವಿನಾಳ ಮೊಬೈಲ್ಗೆ ಅವಳ ಗೆಳತಿಯ ಫೋನ್ ಬಂತು. ಫೋನಲ್ಲಿ ಮಾತನಾಡುತ್ತಿದ್ದಂತೆ ರವಿನಾಳಿಗೆ ನಿಂತ ನೆಲವೇ ಕುಸಿದಂತಾಯಿತು. ಏನು, ಹೀಗೆ ಆಗಲು ಸಾಧ್ಯವಿಲ್ಲ ಎನ್ನುತ್ತಾ ರವಿನಾ ಅಳತೊಡಗಿದಳು. ರವಿನಾ ಅಳುತ್ತಿರುವುದನ್ನು ಕೇಳಿ ಕಮಲಾ ಅವರು ಕೂಡ ತಮ್ಮ ಕೋಣೆಯಿಂದ ಹೊರಬಂದರು. ಅತ್ತ ರೋಹಿತ್ ಕೂಡ ಗಾಬರಿಯಾಗಿ, ಅಷ್ಟಕ್ಕೂ ಏನು ವಿಷಯ ಎಂದನು. ರವಿನಾ ಅಳುತ್ತಾ ಹೇಳಿದಳು, ರೋಹಿತ್, ನನ್ನ ಗೆಳತಿ ಪದ್ಮ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದಾಳೆ. ಈಗ ಅವಳನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ನಾನು ಈಗಲೇ ಅವಳನ್ನು ನೋಡಲು ಹೋಗಬೇಕು. ಹೀಗೆ ಹೇಳುತ್ತಾ ರವಿನಾ ಹೊರ ಹೋಗುತ್ತಿದ್ದಾಗ ರೋಹಿತ್ ಹೇಳಿದ, ನಿಲ್ಲು ರವಿನಾ, ನಾನು ಕೂಡ ನಿನ್ನ ಜೊತೆ ಬರುತ್ತೇನೆ ಎಂದಾಗ ರವಿನಾ ರೋಹಿತ್ನ ಜೊತೆ ಬೈಕ್ನಲ್ಲಿ ಕುಳಿತು ಆಸ್ಪತ್ರೆಗೆ ಹೊರಟಳು. ಅವಳ ಗೆಳತಿಯನ್ನು ಭೇಟಿಯಾಗಲು ಆಸ್ಪತ್ರೆಗೆ ಬಂದು ತಲುಪಿದರು. ರವಿನಾ ಪದ್ಮಾಳಿಗೆ ಕೇಳಿದಳು, ಪದ್ಮ, ಅಷ್ಟಕ್ಕೂ ನೀನು ಇಂಥ ಕೆಟ್ಟ ನಿರ್ಧಾರವನ್ನು ಏಕೆ ಮಾಡಿದೆ? ಇದನ್ನೆಲ್ಲ ಮಾಡುವುದಕ್ಕಿಂತ ಮೊದಲು ನಿನ್ನ ಮನೆಯವರ ಬಗ್ಗೆ ಸ್ವಲ್ಪ ಆದರೂ ಯೋಚಿಸಿದ್ದೀಯಾ? ನಿನ್ನ ಗಂಡ ನಿನ್ನನ್ನು ಬಿಟ್ಟು ಹೇಗೆ ಇರುತ್ತಾರೆ? ಆಗ ಪದ್ಮ ಹೇಳಿದಳು, ನನ್ನ ಗಂಡನೇ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ನನ್ನನ್ನು ಅಸಹಾಯಕಳನ್ನಾಗಿ ಮಾಡಿದ್ದಾನೆ. ಇದನ್ನು ಕೇಳುತ್ತಿದ್ದಂತೆ ರವಿನಾ ಆಶ್ಚರ್ಯಚಕಿತಳಾದಳು. ಮತ್ತೆ ಹೇಳಿದಳು, ಆದರೆ ಆ ರೀತಿಯಾಗಲು ಹೇಗೆ ಸಾಧ್ಯ? ನೀವಿಬ್ಬರು ತುಂಬ ಖುಷಿಯಾಗಿದ್ರಿ ಅಲ್ಲವೇ? ಆಗ ಪದ್ಮ ವ್ಯಂಗ್ಯವಾಗಿ ಹೇಳಿದಳು, ಎಂಥ ಖುಷಿನಮ್ಮ. ಒಂದು ಹೆಣ್ಣಿಗೆ ಎಷ್ಟೇ ಶ್ರೀಮಂತಿಕೆ ಇರಲಿ, ಎಷ್ಟೇ ಸೌಕರ್ಯವಿರಲಿ, ಆದರೆ ಅವಳಿಗೆ ಗಂಡನ ಪ್ರೀತಿಯೇ ದೊರೆಯದ ಮೇಲೆ ಐಶ್ವರ್ಯ, ಅಂತಸ್ತು, ಸೌಕರ್ಯಗಳು ಇದ್ದು ಏನು ಪ್ರಯೋಜನ? ಅವರಿಗೆ ಯಾರೋ ಬೇರೆ ಹುಡುಗಿ ಇಷ್ಟವಾಗಿದ್ದಾಳೆ. ಮತ್ತೆ ನಾನು ಬದುಕಿದ್ದು ಏನು ಪ್ರಯೋಜನ? ಎಲ್ಲ ಸತ್ಯವನ್ನು ತಿಳಿದ ಮೇಲೆ ರವಿನಾ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ತನ್ನ ಗೆಳತಿಯನ್ನು ನೋಡತೊಡಗಿದಳು. ಅವಳಿಗೆ ತನ್ನನ್ನು ತಾನು ಸಂಭಾಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ತಕ್ಷಣ ಅವಳಿಗೆ ತನ್ನ ಮತ್ತು ರೋಹಿತ್ನ ನಡುವಿನ ಸಂಬಂಧದ ಅರಿವಾಯಿತು. ರೋಹಿತ್ ತನ್ನ ಎಲ್ಲ ಪ್ರೀತಿಯನ್ನು ನನಗೆ ಧಾರೆ ಎರೆದಿದ್ದ. ಅವನ ಪ್ರೀತಿಯಲ್ಲಿ ಎಂದಿಗೂ ಕೊರತೆ ಇರಲಿಲ್ಲ. ನನ್ನ ಎಲ್ಲ ಬಯಕೆಗಳನ್ನು ಈಡೇರಿಸಲು ಸಾಧ್ಯವಾದಷ್ಟು ಪ್ರಯತ್ನಿಸಿದ್ದ ಎಂದು ಮನದಲ್ಲೇ ಯೋಚಿಸುತ್ತಿದ್ದಳು. ಹಾಗಿದ್ದರೂ ಅವರಿಬ್ಬರ ಸಂಬಂಧ ಹೇಗೆ ಮುರಿದು ಬಿತ್ತು? ಸ್ವಲ್ಪ ಹೊತ್ತಿನಲ್ಲಿ ರವಿನಾ ಮತ್ತು ರೋಹಿತ್ ಇಬ್ಬರು ಆಸ್ಪತ್ರೆಯಿಂದ ಹೊರಬಂದರು. ಆಗ ರೋಹಿತ್ ಕೇಳಿದನು, ರವಿನಾ, ಎಲ್ಲಿಗೆ ಹೋಗಬೇಕು? ಒಂದು ವೇಳೆ ನಿನಗೆ ಬೇಜಾರಾಗುತ್ತಿದ್ದರೆ ನಾನು ನಿನ್ನನ್ನು ನಿನ್ನ ತವರು ಮನೆಗೆ ಬಿಟ್ಟು ಬರುತ್ತೇನೆ. ನಿನ್ನ ಸಾಮಾನುಗಳನ್ನು ನೀನು ನಾಳೆ ತೆಗೆದುಕೊಂಡು ಹೋಗು. ಆಗ ರವಿನಾ ಹೇಳಿದಳು, ಇಲ್ಲ ರೋಹಿತ್, ನಿಮ್ಮ ಮನೆಗೆ ಹೋಗೋಣ. ಒಂದು ವೇಳೆ ನಾನು ಈಗ ಹೊರಟು ಹೋದರೆ ಮತ್ತೆಂದು ಮರಳಿ ಬರಲು ಸಾಧ್ಯವಿಲ್ಲ. ರಸ್ತೆಯಡಿ ರವಿನಾಳ ಮನದಲ್ಲಿ ದೊಡ್ಡ ಬಿರುಗಾಳಿ ಎದ್ದಿತ್ತು ಮತ್ತು ಯೋಚಿಸಿದಳು, ರೋಹಿತ್ ಸರಿಯಾಗಿ ಹೇಳುತ್ತಿ. ಸೋಷಿಯಲ್ ಮೀಡಿಯಾದಲ್ಲಿ ಇರುವ ಜನರೆಲ್ಲರೂ ಖುಷಿಯಿಂದ ಇರುವ ಹಾಗೆ ಕಾಣುತ್ತಾರೆ. ಆದರೆ ಅವರು ವಾಸ್ತವ ಜೀವನದಲ್ಲಿ ಖುಷಿಯಾಗಿ ಇರಬೇಕು ಎಂದೇನಿಲ್ಲ. ನಾವು ಅವರನ್ನು ನೋಡಿ ನಮ್ಮನ್ನು ಅವರೊಂದಿಗೆ ಕಂಪೇರ್ ಮಾಡಿಕೊಳ್ಳಲು ಶುರು ಮಾಡುತ್ತೇವೆ. ನಾವು ಕೂಡ ಅವರಂತೆ ಜೀವನವನ್ನು ನಡೆಸಬೇಕೆಂದು ಅಂದುಕೊಳ್ಳುತ್ತೇವೆ. ಮತ್ತು ಜಿದ್ದಾಜಿದ್ದಿಯಲ್ಲಿ ಯಾರು ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೋ, ಯಾರು ನಮ್ಮವರೋ, ಅವರು ನಮ್ಮ ಬಳಿ ಇರುವಾಗ ಅವರ ಮಹತ್ವವನ್ನು ನಮಗೆ ಅರಿಯಲು ಸಾಧ್ಯವಾಗುವುದಿಲ್ಲ. ರಸ್ತೆಯಲ್ಲಿ ಸಾಗುವಾಗ ರೆಡ್ ಲೈಟ್ ಬಳಿ ಸ್ಕೂಟರ್ ನಿಲ್ಲಿಸಿದಾಗ ಅಲ್ಲೇ ಪಕ್ಕದಲ್ಲಿ ರವಿನಾ ಒಂದು ಮೋಟಾರ್ ಬೈಕ್ನ ಮೇಲೆ ಒಂದು ವಿವಾಹಿತ ಜೋಡಿ ಕುಳಿತಿರುವುದನ್ನು ನೋಡಿದಳು. ಬೈಕಿನ ಹಿಂದೆ ಕುಳಿತ ಹುಡುಗಿ ತನ್ನ ಗಂಡನನ್ನು ಅಪ್ಪಿಕೊಂಡು ಕುಳಿತಿದ್ದಳು. ಅವರ ಮುಖದಲ್ಲಿ ನಗುವಿತ್ತು, ನೆಮ್ಮದಿಯಿತ್ತು. ಅವಳು ತನ್ನ ಗಂಡನ ಜೊತೆಗೆ ಸಂಪೂರ್ಣ ಸುರಕ್ಷತೆಯ ಭಾವವನ್ನು ಹೊಂದಿದಳು. ಇದನ್ನು ನೋಡಿದ ರವಿನಾ ಯೋಚಿಸತೊಡಗಿದಳು, ನಮ್ಮನ್ನು ತುಂಬ ಪ್ರೀತಿಸುವ ಅಂಥ ವ್ಯಕ್ತಿಯ ಜೊತೆ ಇರುವುದು ಎಷ್ಟೊಂದು ಮಧುರವಾಗಿರುತ್ತದೆ. ಆ ಪ್ರೀತಿ ಎಷ್ಟೊಂದು ನಮಗೆ ಬೆಂಬಲವಾಗಿರುತ್ತದೆ.
ಆ ಪ್ರೀತಿಯನ್ನು ಪಡೆದ ಒಂದು ಹೆಣ್ಣು ತನ್ನ ಎಲ್ಲ ನೋವುಗಳನ್ನು ಮರೆಯುತ್ತಾಳೆ. ಹಿಂದೆ ನಾನು ಸಹ ರೋಹಿತ್ನೊಂದಿಗೆ ಈ ರೀತಿಯ ಸುಖವಾದ ಜೀವನವನ್ನು ನಡೆಸುತ್ತಿದ್ದೆ. ಕೈಯಲ್ಲಿದ್ದ ಕೋರ್ಟ್ನ ಪತ್ರವನ್ನು ನೋಡಿ ಮನದಲ್ಲೇ ಅಂದುಕೊಂಡಳು. ಈ ಕಾಗದದ ತುಂಡು ಕೇವಲ ನನ್ನ ಪ್ರೀತಿಯನ್ನು ಮಾತ್ರ ಕಸಿದುಕೊಂಡಿಲ್ಲ, ಬದಲಾಗಿ ಇದು ನನ್ನ ಎಲ್ಲ ಖುಷಿಯನ್ನು, ನನ್ನ ಎಲ್ಲ ಸಂಭ್ರಮವನ್ನು ಕಸಿದುಕೊಂಡಿದೆ. ನನ್ನ ಮತ್ತು ರೋಹಿತ್ನ ನಡುವಿನ ಸುಂದರ ಕ್ಷಣಗಳನ್ನು ಇದು ಕಸಿದುಕೊಂಡಿದೆ. ಸ್ವಲ್ಪ ಹೊತ್ತಿನಲ್ಲಿ ಅವರು ಮನೆಗೆ ಬಂದು ತಲುಪಿದರು. ಆಗ ರೋಹಿತ್ ಹೇಳಿದನು, ರವೀನಾ, ನೀನು ಕೋಣೆಯಿಂದ ನಿನ್ನ ಸಾಮಾನುಗಳನ್ನು ತೆಗೆದುಕೋ ಎಂದು ಹೇಳಿ ರೋಹಿತ್ ಅಮ್ಮ ಇರುವ ಕೋಣೆಗೆ ಕಡೆಗೆ ಹೊರಟಾಗ ರವೀನಾ ಹೇಳಿದಳು, ರೋಹಿತ್, ನಿನ್ನೊಂದಿಗೆ ನಾನು ಸ್ವಲ್ಪ ಮಾತನಾಡಬೇಕು. ಆಗ ರೋಹಿತ್ ರವೀನಾಳ ಕಡೆಗೆ ನೋಡಿದನು. ರವೀನಾಳ ಕಣ್ಣಿಂದ ಕಣ್ಣೀರು ಸುರಿಯುತ್ತಿತ್ತು. ಅವಳು ಅಳುತ್ತಿರುವುದನ್ನು ನೋಡಿ ರೋಹಿತ್ನು ಹೇಳಿದನು, ರವೀನಾ, ಎಲ್ಲವೂ ಸರಿಯಾಗಿದೆ ತಾನೇ? ಇಲ್ಲಿ ಬಾ, ಕುಳಿತುಕೋ. ಹೇಳು, ಏನು ಹೇಳಬೇಕೆಂದಿದ್ಯಾ? ರೋಹಿತ್ ಕೇಳಿದಾಗಲೂ ರವೀನಾಳಿಗೆ ಇಷ್ಟವಿದ್ದು ಏನೂ ಹೇಳದಾದಳು. ಅವಳ ಮನಸ್ಸು ತುಂಬ ಭಾರವಾಗಿತ್ತು. ಅದು ಏನನ್ನೋ ಕೇಳಬೇಕೆಂದು ಹಂಬಲಿಸುತ್ತಿತ್ತು. ಸ್ವಲ್ಪ ಹೊತ್ತಿನ ಮೌನದ ನಂತರ ರೋಹಿತ್ ಹೇಳಿದನು, ರವೀನಾ, ನಾನೊಂದು ಮಾತು ಕೇಳಲೇ? ಇಷ್ಟು ತಿಂಗಳು ನಾವಿಬ್ಬರು ಒಬ್ಬರಿಗೊಬ್ಬರು ಬೇರೆ ಬೇರೆಯಾಗಿದ್ದೇವೆ. ನಿನಗೆ ಒಂದು ಕ್ಷಣವೂ ಕೂಡ ನನ್ನೊಂದಿಗೆ ಮಾತನಾಡಬೇಕು ಎಂದು ಅನಿಸಲಿಲ್ಲವೇ? ಒಂದೇ ಒಂದು ಬಾರಿ ನನಗೆ ಫೋನಾದರೂ ಕೂಡ ಮಾಡಬಹುದಿತ್ತಲ್ಲವೇ? ನಮ್ಮಿಬ್ಬರ ಸಂಬಂಧ ಅಷ್ಟೊಂದು ದುರ್ಬಲವಾಗಿತ್ತೇ? ಹೀಗೆ ಹೇಳುತ್ತಾ ರೋಹಿತ್ನ ಧ್ವನಿ ಕಂಪಿಸತೊಡಗಿತ್ತು. ಆಗ ರವೀನಾ ಸಣ್ಣ ಧ್ವನಿಯಲ್ಲಿ ಹೇಳಿದಳು, ನಿಜ ಹೇಳಬೇಕೆಂದರೆ ನಾನು ಈ ಮನೆಯನ್ನು ಬಿಟ್ಟು ಹೋಗುವ ನಿರ್ಧಾರ ಮಾಡಿ ನನ್ನ ಕಾಲ ಮೇಲೆ ನಾನೇ ಕಲ್ಲು ಹಾಕಿಕೊಂಡೆ. ನಮ್ಮಿಬ್ಬರ ಸಂಬಂಧವನ್ನು ಬೇರೆಯವರೊಂದಿಗೆ ಹೋಲಿಕೆ ಮಾಡುತ್ತಾ ನಾನು ನಿನ್ನೊಂದಿಗೆ ಸ್ವಲ್ಪ ಸಿಟ್ಟಾಗಿದ್ದೆ. ಅದೇ ನಮ್ಮಿಬ್ಬರ ಸಂಬಂಧದಲ್ಲಿ ಹುಳಿ ಹಿಂಡಿತ್ತು. ನನ್ನವರೇ ನನ್ನ ಆ ಕೋಪವನ್ನು ದ್ವೇಷವನ್ನಾಗಿ ಯಾವಾಗ ಬದಲಾಯಿಸಿದರೋ ನನಗೆ ಅರ್ಥವೇ ಆಗಲಿಲ್ಲ. ಯಾವಾಗ ನನಗೆ ಇದರ ಅರಿವಾಯಿತೋ ಆಗ ನಾನು ಕೋರ್ಟ್ನ ಪೇಪರ್ಗೆ ಸಹಿ ಮಾಡಿಯಾಗಿತ್ತು. ನನ್ನವರೇ ನನ್ನನ್ನು ನಿನ್ನಿಂದ ಎಷ್ಟೊಂದು ದೂರ ತಳ್ಳಿದರೆಂದರೆ ನಾನೆಂದು ನಿನ್ನ ಬಳಿ ಮರಳಿ ಬರದ ಹಾಗೆ ನೋಡಿಕೊಂಡರು. ಆದರೆ ಇದೆಲ್ಲದರಲ್ಲೂ ನನ್ನದೇ ತಪ್ಪಿತ್ತು, ಏಕೆಂದರೆ ನಾನೇ ಅವರಿಗೆ ಅಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದೆ. ಎಲ್ಲ ಮುಗಿದು ಹೋದ ಮೇಲೆ ನನಗೆ ಅರ್ಥವಾಯಿತು, ಎಲ್ಲವೂ ಮುಗಿದು ಹೋಗುತ್ತಿದೆ. ಡೈವರ್ಸ್ನ ಜೊತೆಗೆ ಎಲ್ಲವೂ ನನ್ನಿಂದ ದೂರ ಹೋಗುತ್ತಿದೆ ಎಂದು ಅನಿಸುತ್ತಿದೆ. ಇಂದು ನನಗೆ ಅರ್ಥವಾಗಿದೆ. ಯಾರು ನನ್ನನ್ನು ಅತ್ಯಂತ ಕಾಳಜಿಯಿಂದ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರೋ ನಾನು ಅವರನ್ನೇ ಧಿಕ್ಕರಿಸಿದೆ. ಯಾವ ವಿಷಯವನ್ನು ನೀವು ನನಗೆ ಅರ್ಥ ಮಾಡಿಕೊಳ್ಳಲು ಹೇಳಿದ್ದೀರೋ ಆ ಸಮಯದಲ್ಲಿ ನನಗೆ ಅದೆಲ್ಲವೂ ತಪ್ಪಾಗಿ ಕಾಣುತ್ತಿತ್ತು. ಆದರೆ ಕ್ರಮೇಣ ಪ್ರಪಂಚವನ್ನು ಅರ್ಥ ಮಾಡಿಕೊಂಡ ಮೇಲೆ ನನಗೆ ನಿಮ್ಮ ಮಾತುಗಳೆಲ್ಲವೂ ಅರ್ಥವಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಸಂಬಂಧ ಮುರಿದು ಬೀಳಲು ಇರುವ ದೊಡ್ಡ ಕಾರಣ ಇದೇ ಆಗಿದೆ. ನಾವು ನಮ್ಮ ಸಂಸ್ಕಾರದಿಂದ ದೂರ ಹೋಗುತ್ತಿದ್ದೇವೆ. ನಮಗೆ ಇಷ್ಟ ಬಂದ ಹಾಗೆ ಬದುಕಲು ಬಯಸುತ್ತೇವೆ. ಸೋಷಿಯಲ್ ಮೀಡಿಯಾ ಮತ್ತು ಅಪ್ಲಿಕೇಶನ್ಗಳ ಈ ಯುಗದಲ್ಲಿ ಇಡೀ ದಿನ ನಾವು ಎಷ್ಟೊಂದು ಸೈಟ್ಗಳನ್ನು ವಿಸಿಟ್ ಮಾಡುತ್ತಿದ್ದೇವೆ ಎಂದರೆ ನಮ್ಮವರಿಗಾಗಿ ಮೀಸಲಿಡಲು ನಮ್ಮ ಬಳಿ ಸಮಯವೇ ಇಲ್ಲ. ಹೀಗಾಗಿ ನಮ್ಮ ಸಂಬಂಧವನ್ನು ನಾವು ಸಂಪೂರ್ಣವಾಗಿ ಹಾಳು ಮಾಡಿಕೊಂಡಿದ್ದೇವೆ. ಆದರೆ ರೋಹಿತ್, ನಾನು ಇದನ್ನು ಅರ್ಥ ಮಾಡಿಕೊಳ್ಳಲು ತುಂಬ ತಡವಾಯಿತು. ಹೀಗೆ ಹೇಳುತ್ತಾ ರವೀನಾ ರೋಹಿತ್ನನ್ನು ಅಪ್ಪಿಕೊಂಡು ಜೋರಾಗಿ ಅತ್ತಳು. ಮತ್ತೆ ಹೇಳಿದಳು, ಆದರೆ ರೋಹಿತ್, ನೀನಾದರೂ ಸಹ ಫೋನ್ ಮಾಡಲು ಪ್ರಯತ್ನ ಪಡಬಹುದಿತ್ತಲ್ವಾ? ಅಥವಾ ನನ್ನನ್ನು ಕರೆದುಕೊಂಡು ಬರಬಹುದಿತ್ತಲ್ವಾ? ಆಗ ರೋಹಿತ್ ಹೇಳಿದನು, ನಾನು ತುಂಬ ಬಾರಿ ಯೋಚಿಸಿದ್ದೆ. ಆದರೆ ನಾನು ಎಂಬ ಅಹಂ ಗೋಡೆಯ ಮುಂದೆ ಭಾವನೆಗಳಿಗೆ ಅವಕಾಶವೇ ಇರಲಿಲ್ಲ. ಒಂದು ವೇಳೆ ನನ್ನ ಅಹಂಕಾರವನ್ನು ಬದಿಗಿಟ್ಟು ನಾನು ನಮ್ಮ ಸಂಬಂಧವನ್ನು ಸುಧಾರಿಸಿಕೊಳ್ಳಲು ಪ್ರಯತ್ನಿಸಿದ್ದರೆ ನಮ್ಮ ಸಂಬಂಧ ಉಳಿಯುತ್ತಿತ್ತು. ಹೀಗೆ ಹೇಳುತ್ತಾ ರೋಹಿತ್ನ ಕಣ್ಣುಗಳು ತುಂಬಿ ಬಂದವು. ಈಗ ರವೀನಾ ರೋಹಿತ್ ಮುಂದೆ ಮಂಡಿಯೂರಿ ಕುಳಿತು ಹೇಳಿದಳು, ರೋಹಿತ್, ನನ್ನಿಂದ ದೊಡ್ಡ ತಪ್ಪಾಗಿದೆ ಮತ್ತು ನನಗೆ ನಿನ್ನ ಹೃದಯದಲ್ಲಿ ಜಾಗ ನೀಡುತ್ತೀಯಾ? ಆಗ ರೋಹಿತ್ ಹೇಳಿದ, ರವೀನಾ, ಆ ಜಾಗ ನಿನಗಾಗಿ ಯಾವತ್ತೂ ಖಾಲಿ ಇರುತ್ತದೆ. ನೀನು ಶಾರೀರಿಕವಾಗಿ ಈ ಮನೆಯನ್ನು ಬಿಟ್ಟು ಹೋಗಿರಬಹುದು, ಆದರೆ ನೀನು ಮನೆಯನ್ನು ಬಿಟ್ಟು ಹೋದ ಮೇಲೆ ನಾನು ನಿನ್ನ ನೆನಪಿನಲ್ಲಿ ಅಳದೆ ಇರುವ ದಿನವೇ ಇರಲಿಲ್ಲ. ಮರಳಿ ಬಾ ರವೀನಾ, ನನಗೆ ನಿನ್ನ ಅವಶ್ಯಕತೆ ಇದೆ. ಇದನ್ನು ಕೇಳಿ ರವೀನಾಳ ಬಾಯಿಂದ ಶಬ್ದವೇ ಹೊರಡಲಿಲ್ಲ. ಅವಳು ಆ ಕ್ಷಣದಲ್ಲಿ ಕೋರ್ಟ್ನ ಪೇಪರನ್ನು ಹರಿದು ಹಾಕಿದಳು. ರವೀನಾಳ ಫೋನ್ ರಿಂಗ್ ಆಯಿತು. ಹಲೋ ಮಗಳೇ, ನೀನು ಇಲ್ಲಿಯವರೆಗೆ ಮನೆಗೆ ಏಕೆ ಬರಲಿಲ್ಲ? ಎಲ್ಲಿದ್ದೀಯಾ? ಅಮ್ಮ, ನಾನು ಯಾವಾಗಲೂ ಮನೆಗೆ ಬಂದು ತಲುಪಿದ್ದೇನೆ. ಆದರೆ ನಿಮ್ಮ ಮನೆಗಲ್ಲ, ನನ್ನ ಮನೆಗೆ ಬಂದು ತಲುಪಿದ್ದೇನೆ. ಇಂದಿನಿಂದ ಇದೇ ನನ್ನ ಮನೆ ಎಂದು ಹೇಳುತ್ತಾ ರವೀನಾ ಫೋನ್ ಕಟ್ ಮಾಡಿದಳು. ಅವಳು ರೋಹಿತ್ನ ಹೆಗಲ ಮೇಲೆ ತಲೆ ಇಟ್ಟಳು. ರೋಹಿತ್ನು ಅವಳನ್ನು ಆಲಂಗಿಸಿಕೊಂಡನು. ಭಾವನೆಗಳ ಎಲ್ಲ ಬಂಧವು ಒಮ್ಮೆಲೆ ಕಡಿದು ಹೋಯಿತು. ಇಬ್ಬರು ಅಪ್ಪಿಕೊಂಡು ಅಳತೊಡಗಿದ. ಸ್ವಲ್ಪ ಹೊತ್ತಿನಲ್ಲಿ ರೋಹಿತ್ ಮತ್ತು ರವೀನಾಳಿಗೆ ಕಮಲ ಅವರು ಮನೆಯಲ್ಲಿ ಇಲ್ಲ ಎಂಬುದು ತಿಳಿಯಿತು. ಅವರು ಮನೆಯಲ್ಲಿ ಎಲ್ಲ ಕಡೆ ಹುಡುಕಾಡಿದರು, ಆದರೆ ಅಮ್ಮ ಎಲ್ಲೂ ಕಾಣಲಿಲ್ಲ. ರೋಹಿತ್ನು ಅಮ್ಮನಿಗೆ ಹಲವಾರು ಬಾರಿ ಫೋನ್ ಮಾಡಿದನು, ಆದರೆ ಫೋನ್ ಕೂಡ ನಾಟ್ ರೀಚಬಲ್ ಬರುತ್ತಿತ್ತು. ಸರಿಸುಮಾರು 1 ಗಂಟೆ ನಂತರ ಅವರಿಗೆ ಕಮಲ ಅವರ ಕಾಲ್ ಬಂತು. ಅಮ್ಮ, ನೀವು ಎಲ್ಲಿದ್ದೀರಿ? ನಮಗೆ ಹೇಳದೆ ಕೇಳದೆ ಎಲ್ಲಿಗೆ ಹೋದ್ರಿ? ಯಾರಾದರೂ ಹಾಗೆ ಮಾಡುತ್ತಾರಾ? ಮತ್ತೊಂದು ಕಡೆಯಿಂದ ಅಮ್ಮನ ಧ್ವನಿ ಬಂತು. ಮಕ್ಕಳು ತಮ್ಮ ಅಪ್ಪ ಅಮ್ಮನಿಂದ ತುಂಬ ಕಲಿತುಕೊಳ್ಳುತ್ತಾರೆ, ಆದರೆ ಇಂದು ನಾನು ನನ್ನ ಮಕ್ಕಳಿಂದ ಅರಿತುಕೊಂಡೆ.
ನಾನು ನಿನ್ನ ಅಪ್ಪನ ಮನೆಯಲ್ಲಿ ಇದ್ದೇನೆ. ಇಂದಿನಿಂದ ನಾನು ಮತ್ತು ನಿನ್ನ ಅಪ್ಪ ಇಬ್ಬರು ಒಟ್ಟಿಗೆ ಇರುತ್ತೇವೆ. ವೀಕ್ಷಕರೇ, ಪತಿ ಪತ್ನಿಯ ನಡುವಿನ ಪ್ರೀತಿ ಮತ್ತು ಜಗಳ ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಸಣ್ಣ ಪುಟ್ಟ ವಿಷಯಕ್ಕಾಗಿ ಜೀವನ ಪರ್ಯಂತ ಪಶ್ಚಾತ್ತಾಪ ಪಡುವಂಥ ಈ ರೀತಿಯ ನಿರ್ಧಾರವನ್ನು ಎಂದಿಗೂ ತೆಗೆದುಕೊಳ್ಳಬಾರದು. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.